श्रीगुरुभ्यो नमः। हरिः ओम्। शङ्करं शङ्कराचार्यं केशवं बादरायणं सूत्रधारं वन्दे प्रभुं पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं श्रीहरिं परमानन्दं वरेश्वरामीश्वरं व्यापकं सर्वभूतानां कारणं नमाम्यहम्. ಇಲ್ಲಿ ಉಪಸ್ಥಿತರಿರುವ ಎಲ್ಲ ಭಕ್ತವೃಂದಕ್ಕೆ ಶ್ರೀ ಶಂಕರಾಚಾರ್ಯ ಜಯಂತಿ ಉತ್ಸವ ಸಮಿತಿಯ ವತಿಯಿಂದ ಸುಸ್ವಾಗತ. ಇವತ್ತು ಶಂಕರ ಜಯಂತಿ ಉತ್ಸವ ಪ್ರಾರಂಭವಾಗಿದೆ. 18ನೇ ತಾರೀಕು ಏಪ್ರಿಲ್ 2025. ಇದರಿಂದ 5 ದಿವಸ 2 ತಾರೀಕು ಮೇ 2025ರವರೆಗೆ ಪ್ರತಿ ವರ್ಷದಂತೆ ಶ್ರೀ ಶಂಕರಾಚಾರ್ಯರ ತತ್ವಜ್ಞಾನದ ಕುರಿತು ಪ್ರವಚನ ಸೇವೆ ಅದನ್ನು ನಾವು ಇಲ್ಲಿ ಆಯೋಜಿಸುತ್ತಾ ಬಂದಿದ್ದೇವೆ. ಈ ವರ್ಷವೂ ಕೂಡ ಆಚಾರ್ಯರ ಸೇವೆ ತಗೊಂಡು ಆಚಾರ್ಯರು ಏನು ವಿಚಾರಗಳನ್ನು ಹೇಳ್ಯಾರ ಅದರ ಬಗ್ಗೆ ಒಂದು ಸ್ವಲ್ಪ ಲಘು ಚಿಂತನೆ ಮಾಡುವಂತಹ ಒಂದು ಉಪಕ್ರಮವನ್ನು ಇಲ್ಲಿ ನಾವು ಮಾಡ್ಕೊಂಡಿವಿ. ಆಚಾರ್ಯರ ಅನುಗ್ರಹದಿಂದ, ಚಿದಂಬರ ಮಹಾಸ್ವಾಮಿ ಅನುಗ್ರಹದಿಂದ ಈ ವಿಚಾರ ಮಂಥನ ಸುಗಮವಾಗಿ ಸಾಗಲಿ ಎಂದು ಪ್ರಾರ್ಥನಾ ಮಾಡಿಕೊಂಡು ಈ ವರ್ಷದ ಈ ಪ್ರವಚನದಲ್ಲಿ ಶ್ರೀ ಶಂಕರಾಚಾರ್ಯ ಕೃತ ವಿವೇಕ ಚೂಡಾಮಣಿ ಅನ್ನುವಂತಹ ಒಂದು ಪ್ರಕರಣ ಗ್ರಂಥದ ಆಧಾರಿತ ಕೆಲವು ವಿಚಾರಗಳನ್ನು ಇಲ್ಲಿ ನಾವು ಹಂಚಿಕೊಳ್ಳೋಣ. ತಮಗೆಲ್ಲ ತಿಳಿದಿರುವಂತೆ ಶಂಕರಾಚಾರ್ಯರ ಮಹತ್ವ, ಮಹಿಮೆ ಅದು ಅಗಾಧವಾದದ್ದು. ಸಂಭವಾಮಿ ಯುಗೆ ಯುಗೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂದು ತಿಳ್ಕೊಂಡು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೋ ಅದನ್ನು ಸತ್ಯ ಮಾಡಲು ತಿಳ್ಕೊಂಡು ಸನಾತನ ವೈದಿಕ ಧರ್ಮದ ಉದ್ಧಾರಕ್ಕಾಗಿ ಆದಿಶಂಕರರ ಅವತಾರ ಆಯಿತು. ಅವರು ಭರತಖಂಡವನ್ನು ಅನೇಕ ಬಾರಿ ಸಂಚಾರ ಮಾಡಿ ವೈದಿಕ ಧರ್ಮಕ್ಕೆ ಮತ್ತೆ ಹೊರಗನ್ನು ತಂದುಕೊಟ್ಟರು. ಬೌದ್ಧ ಮತ್ತು ಜೈನ ಈ ಮತಗಳ ಪ್ರಭಾವದಿಂದ ನಮ್ಮ ಮಂದಿ, ನಮ್ಮ ಜನರು ದಿಶಾಹೀನರಾಗಿ ಹೋಗಿದ್ದರು. ಯಾವ ಧರ್ಮವನ್ನು ಪಾಲಿಸಬೇಕು, ಯಜ್ಞಯಾಗಗಳನ್ನು ಮಾಡಬೇಕು, ಹೆಂಗೆ ಉದ್ಧಾರ ಆಗ್ತದೆ ಅನ್ನುವಂಥ ಒಂದು ವಿಚಾರವನ್ನು ಕಳ್ಕೊಂಡ್ಬಿಟ್ಟಿದ್ದರು. ಅಂತಾದನ್ನ ಶಂಕರಾಚಾರ್ಯರು ತಮ್ಮ ಒಂದು ಅಲ್ಪ ಆಯುಷ್ಯ 32 ವರ್ಷ ಅಷ್ಟೇ ಆಯುಷ್ಯದಲ್ಲಿ ಅವರು ಕಾಸೇತು ಹಿಮಾಚಲ ಸಂಚಾರ ಮಾಡಿ ತಮ್ಮ ಏನು ವೈದಿಕ ಧರ್ಮವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿದರು. ಅವರು ಅದ್ವೈತ ಸಂಪ್ರದಾಯದ ಪ್ರವರ್ತಕರು ಅಂತ ಕೆಲವರು ಅಂತಾರೆ. ಆದರೆ ಇತಿಹಾಸದ ಪ್ರಕಾರ ಈ ದ್ವೈತ ಸಂಪ್ರದಾಯ, ಅದ್ವೈತ ಸಂಪ್ರದಾಯ ವಿಚಾರಧಾರೆಗಳು ಮೊದಲಿಂದ ನಡ್ಕೊಂಡು ಬಂದದ್ದು. ಅವೇನು ಹೊಸದಾಗಿ ರೂಪಿಸಿದ್ದಲ್ಲ. ತತ್ವ ಚಿಂತನೆ, ಭಗವಂತನನ್ನು ನೋಡುವ ವಿಧಾನಗಳು, ದ್ವೈತ ದರ್ಶನ, ಅದ್ವೈತ ದರ್ಶನ. ದರ್ಶನ ಅಂತ ಹೆಸರು. ಯಾವ ದರ್ಶನ? ಪರಮಾತ್ಮನ ದರ್ಶನ. ಯಾವ ರೀತಿಯಿಂದ? ದ್ವೈತ ಮಾರ್ಗದಿಂದ ಪರಮಾತ್ಮನ ದರ್ಶನ, ಮೋಕ್ಷವನ್ನು ಪಡೆಯುವುದು. ಅದ್ವೈತ ದರ್ಶನ ಅಂದ್ರೆ ಅದೊಂದು ಬೇರೆ ಪ್ರಕಾರ. ಅದು ಪರಮಾತ್ಮನ ದರ್ಶನದ ಒಂದು ಮೋಕ್ಷದ ಒಂದು ಗುರಿ ಇಟ್ಟುಕೊಂಡು ಪ್ರಚಲಿತವಾದಂತಹ ಒಂದು ತತ್ವ, ಅದು ಅದ್ವೈತ ತತ್ವ. ಅದಕ್ಕೆ ಪುನಃ ಮೆರಗನ್ನು ತಂದುಕೊಟ್ಟವರು ಆದಿಶಂಕರರು. ಆದರೂ ಸಹಿತ ವ್ಯವಹಾರದಲ್ಲಿ ಅದ್ವೈತ ಮತ ಪ್ರವರ್ತಕರು ಅಂದುಕೊಂಡು ಅವರು ಪ್ರಸಿದ್ಧ ಆಗಿದ್ದಾರೆ. ಅವರು ನಮ್ಮ ದೇಶದಲ್ಲಿ 4 ಮಠಗಳನ್ನು ಸ್ಥಾಪಿಸಿದರು. ಒಂದು ಬದರಿ, ಜಗನ್ನಾಥಪುರಿ, ದ್ವಾರಕಾ ಮತ್ತು ಶೃಂಗೇರಿ. ಆಗಿನ ಕಾಲಕ್ಕೆ ಬಹಳ ಕಠಿಣ ಪರಿಸ್ಥಿತಿ ಇತ್ತು. ಈಗಿನ ಹಂಗೆಲ್ಲ ಇವೆಲ್ಲ ಸಂಪರ್ಕ ವ್ಯವಸ್ಥೆ ಇದ್ದಿದ್ದಿಲ್ಲ. ಪಾದದಿಂದಲೇ, ಅಡಿಯಿಂದಲೇ ಎಲ್ಲ ಕಡೆ ಹೋಗಿ ಅಷ್ಟೆಲ್ಲ ದೊಡ್ಡ ಕಾರ್ಯವನ್ನು ಅವರು ಅಲ್ಪ ವಯಸ್ಸಿನಲ್ಲಿ ಮಾಡಿದ್ದನ್ನು ನೆನೆಸ್ಕೊಂಡ್ರೆ ಅವರ ಮಹಿಮೆ ನಮಗೆ ತಿಳಿದು ಬರ್ತದೆ. ಅಂತಹ ಆದಿಶಂಕರಾಚಾರ್ಯರ ಸಾಹಿತ್ಯದಲ್ಲಿ ಅವರೇನು ಕೊಡುಗೆ ಅಂತಂದ್ರೆ, ಅವರು ಹಿಮಾಲಯಕ್ಕೆ ಹೋದಾಗ ಅಲ್ಲಿ ಮಹರ್ಷಿ ವೇದವ್ಯಾಸರ ಸಂದರ್ಶನ ಆಗ್ತದೆ. ವೇದವ್ಯಾಸರು ಪರಮಾತ್ಮನ ಅವತಾರ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ. ವೇದವ್ಯಾಸರು ನಾರಾಯಣನ ಅವತಾರ. ಅವರೆಲ್ಲ ಜನರಿಗೆ ಮುಕ್ತಿ ಕೊಡುವುದೇ ಅವರ ಜನ್ಮದ ಉದ್ದೇಶ. ಅಂತಹ ಚಿರಂಜೀವಿಯಾದಂತಹ ವೇದವ್ಯಾಸರು ಶಂಕರಾಚಾರ್ಯರಿಗೆ, ಶಂಕರನ ಅವತಾರ, ಶಂಕರಂ ಶಂಕರಾಚಾರ್ಯಂ, ಶಂಕರನ
ಸಾಕ್ಷಾತ್ ಅವತಾರ ಪುರುಷರು, ಅವರಿಗೆ ವೇದವ್ಯಾಸರ ಸಂದರ್ಶನಾಗಿ ಲೋಕೋದ್ಧಾರಕ್ಕೆ ಏನು ಕೆಲವು ಕಾರ್ಯಗಳನ್ನು ಮಾಡಬೇಕು ಅಂತ ತಿಳ್ಕೊಂಡು ಆದೇಶ ಮಾಡ್ತಾರೆ. ಏನಂತಂದ್ರೆ ಬ್ರಹ್ಮಸೂತ್ರ, ಭಗವದ್ಗೀತಾ ಮತ್ತು ಉಪನಿಷತ್ತು ಇವು 3 ಗ್ರಂಥಗಳಿಗೆ ಪ್ರಸ್ಥಾನತ್ರಯಿ ಅಂತ ಅಂತಾರೆ. ಈ 3 ಗ್ರಂಥಗಳಿಗೆ ಅವರು ಭಾಷ್ಯವನ್ನು ಬರೀತಾರೆ. ಭಾಷ್ಯವನ್ನು ಬರೆಯುವ ಅವಶ್ಯಕತೆ ಏನಪ್ಪಾ ಅಂತಂದ್ರೆ, ಈ ಮೂಲ ಗ್ರಂಥವನ್ನು ನೋಡಿದ್ರೆ ಈ ಕಲಿಯುಗದ ಜನರಿಗೆ ಅರ್ಥನೇ ಆಗುವುದಿಲ್ಲ. ಅವು ಸೂತ್ರ ರೂಪದಲ್ಲಿ ಇರುವುದರಿಂದ ಅದು ಅರ್ಥ ಆಗುವುದಿಲ್ಲ ಅಂತ ತಿಳ್ಕೊಂಡು ಶಂಕರಾಚಾರ್ಯರಿಗೆ ಏನು ಕಾರ್ಯವನ್ನು ವಹಿಸಿಕೊಟ್ರು ಅಂತಂದ್ರೆ, ಜನಸಾಮಾನ್ಯರ ಸಾಮಾನ್ಯ ಭಾಷೆಯಲ್ಲಿ, ಸಾಮಾನ್ಯ ಭಾಷೆ ಅಂದ್ರೆ ಆಗಿನ ಕಾಲ ಸಂಸ್ಕೃತನೇ ಇತ್ತು, ಸುಲಭ ಸಂಸ್ಕೃತದಲ್ಲಿ ಇದಕ್ಕೆ ವ್ಯಾಖ್ಯಾನ ಬರೆದು ಈ ಗ್ರಂಥಗಳನ್ನು ಪ್ರಚುರಪಡಿಸ್ರಿ. ಮತ್ತು ಇದರೊಳಗೆ ಏನು ತತ್ವ ಅದ, ಭಗವತ್ ತತ್ವ, ಅದನ್ನೆಲ್ಲ ಕಡೆ ಪ್ರಚಾರ ಮಾಡಿ ಲೋಕೋದ್ಧಾರ ಮಾಡಿ ಅಂತಕೊಂಡು ಆದೇಶ ಮಾಡ್ತಾರೆ. ಅದರ ಪ್ರಕಾರ ಶಂಕರಾಚಾರ್ಯರು ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆದರು, ಭಗವದ್ಗೀತೆಗೆ ಭಾಷ್ಯವನ್ನು ಬರೆದರು. ಅದು ಶಂಕರ ಭಾಷ್ಯ ತಿಳ್ಕೊಂಡು ಬಹಳ ಪ್ರಸಿದ್ಧದ. ಆಮೇಲೆ ಎಲ್ಲಾ ಉಪನಿಷತ್ತುಗಳು, 14 ಉಪನಿಷತ್ತುಗಳಿಗೆ ಅವರು ಭಾಷ್ಯವನ್ನು ಬರೆದರು. ಅದರಿಂದ ಏನಾಗ್ತಂತಂದ್ರೆ ಜನಸಾಮಾನ್ಯರಿಗೆ ಈ ಗ್ರಂಥಗಳಲ್ಲಿರುವಂತಹ ದಿವ್ಯವಾದಂತಹ ಆಧ್ಯಾತ್ಮಿಕ ತತ್ವಗಳನ್ನು ತಿಳಿಯಲು ಒಂದು ಅನುಕೂಲತೆ ಆಯಿತು. ಆದರೂ ಸಹಿತ ಕಾಲಕ್ರಮೇಣ ಸಂಸ್ಕೃತನೂ ಬಹಳ ದುರ್ಲಭವಾಗಿದೆ. ಅದಕ್ಕೆ ಅನೇಕ ಸಂತರು ಬಂದು ತಮ್ಮ ಆಡು ಭಾಷೆಯಲ್ಲಿ, ಕನ್ನಡ, ಮರಾಠಿ ಈ ಭಾಷೆಯಲ್ಲಿ ಗ್ರಂಥಗಳನ್ನು ರಚಿಸಿ ಈ ಶಂಕರ ತತ್ವಜ್ಞಾನದ ಅದನ್ನು ಮುಂದುವರಿಸಿದರು. ಅದರಲ್ಲಿ ಮುಖ್ಯ ಗ್ರಂಥಗಳಂತಂದ್ರೆ ದಾಸಬೋಧ, ವಿಶೇಷವಾಗಿ ಮರಾಠಿಯಲ್ಲಿರುವಂತಹ ದಾಸಬೋಧ, ಅದು ಶಂಕರ ತತ್ವಜ್ಞಾನವನ್ನೇ ಹೇಳ್ತದೆ. ಅದರ ಮರಾಠಿ ಭಾಷೆಯಲ್ಲಿ ಜ್ಞಾನೇಶ್ವರಿ ಮತ್ತು ಅನೇಕ ಗ್ರಂಥಗಳು ಹಿಂದಿ ಒಳಗೆ, ಮರಾಠಿ ಒಳಗೆ, ತೆಲುಗು, ಮಲಯಾಳ ಎಲ್ಲ ಭಾಷೆಗಳಲ್ಲಿ ಅನೇಕ ಸಂತರು ಅಲ್ಲೆಲ್ಲೆಲ್ಲೆಲ್ಲಿ ಅವತಾರ ಮಾಡಿ ಈ ಶಂಕರ ತತ್ವಜ್ಞಾನ, ದ್ವೈತ ತತ್ವಜ್ಞಾನವನ್ನು ಮುಂದುವರಿಸಿದರು. ಅದೇ ರೀತಿ ದ್ವೈತ ತತ್ವಜ್ಞಾನವನ್ನು ಪ್ರಚಲಿತ ಆದವು. ಅಲ್ಲಿ ದಾಸ ಸಾಹಿತ್ಯ ಅವೆಲ್ಲ ರಚನೆ ಆದವು. ಆ ತತ್ವಜ್ಞಾನವು ಸಮಾಂತರವಾಗಿ ಬೆಳವಣಿಗೆ ಆಗಿದೆ. ಈ ತತ್ವಜ್ಞಾನಗಳು ಪರಸ್ಪರ ವಿರೋಧಿ ಕಾಣಿಸ್ತಾವ. ಕರೆ ಗುರಿ ಒಂದೇ, ಮೋಕ್ಷವೇ ಗುರಿ. ಒಂದು ಅತ್ಯಂತಿಕ ಶಾಂತಿ, ಸಮಾಧಾನ, ಒಂದು ಆನಂದ, ಅತ್ಯಂತಿಕ ನಿರಪೇಕ್ಷ ಆನಂದ ಇರದ ಅದೇ ಎಲ್ಲಾ ಧರ್ಮದ ಎಲ್ಲಾ ತತ್ವಗಳ ಗುರಿ ಅಂತ ತಿಳ್ಕೊಂಡು ನಾವು ತಿಳ್ಕೋಬೇಕು. ಪರಸ್ಪರ ವಿರೋಧಿ ಮತ್ತು ಜಗಳ ಅಂತಲ್ಲ, ನೋಡು ಪದ್ಧತಿ ಬೇರೆ ಇರೋದ್ರಿಂದ ನಮಗೆ ವಿರುದ್ಧ ಕಾಣಿಸ್ತದೆ. ಕರೆ ಅದು ನಿಜವಾದ ವಿರುದ್ಧ ಅಲ್ಲ, ಅದು ಗುರಿ ಒಂದೇ ಅಂತ ತಿಳ್ಕೊಳ್ಳುವ ಒಂದು ಭಾವನೆಯೊಂದಿಗೆ ಶಂಕರಾಚಾರ್ಯರು ಈ 3 ಗ್ರಂಥಗಳ ಭಾಷ್ಯವನ್ನು ರಚಿಸಿ ಮತ್ತು ಇನ್ನೂ ಕೆಲವು ಜನರಿಗೆ ಸುಲಭವಾಗಿ ತತ್ವಜ್ಞಾನ ತಿಳಿಯಲು ತಿಳ್ಕೊಂಡು ಸಣ್ಣ ಸಣ್ಣ ಕೆಲವು ಪ್ರಕರಣ ಗ್ರಂಥಗಳನ್ನು ಬರೆದರು. ಸಣ್ಣ ಸಣ್ಣ ಗ್ರಂಥ, ಉಪದೇಶ ಸಹಸ್ರಿ ಅಂತಂತದ. ಆಮೇಲೆ ವಿಷ್ಣು ಸಹಸ್ರನಾಮ ಸ್ತೋತ್ರಕ್ಕೆ ವ್ಯಾಖ್ಯಾನವನ್ನು ಬರೆದರು. ಆಮೇಲೆ ವಿವೇಕ ಚೂಡಾಮಣಿ ಅನ್ನುವಂತಹ ಒಂದು ಗ್ರಂಥವನ್ನು ರಚಿಸಿದರು. ಅದಲ್ಲದೆ ಸೌಂದರ್ಯ ಲಹರಿ, ಆಮೇಲೆ ಅನೇಕ ದೇವತಾ ಸ್ತುತಿಗಳನ್ನು, ಅನೇಕ ಗ್ರಂಥಗಳನ್ನು ಅವರು ರಚಿಸಿದರು. ಅದರಲ್ಲಿ ವಿವೇಕ ಚೂಡಾಮಣಿ ಅನ್ನುವಂತಹ ಗ್ರಂಥ ಬಹಳ ಸುಂದರವಾದಂತಹ ಗ್ರಂಥ. ಇದರ ವಿಶೇಷತೆ ಏನಂತಂದ್ರೆ ನೇರವಾಗಿ ಪರಮಾತ್ಮ ತತ್ವವನ್ನೇ ನಮ್ಮಲ್ಲಿ ಬಿಂಬಿಸ್ತದೆ. ಅದರೊಳಗೆ ಮೂರು ವಿಚಾರಗಳನ್ನು ಏನೇನೇನು ಹೇಳಿಲ್ಲ. ಅದರ ಹೆಸರೇನದು? ವಿವೇಕ ಚೂಡಾಮಣಿ. ಚೂಡಾಮಣಿ ಅಂದ್ರೆ ಶಿರೋರತ್ನ, ದಿವ್ಯವಾದ ಶ್ರೇಷ್ಠವಾದ ರತ್ನ ಅಂತಂದ್ರೆ ಚೂಡಾಮಣಿ. ಅದಕ್ಕೆ ಚೂಡಾಮಣಿ ಯಾಕಂತಾರಂದ್ರೆ ಅದನ್ನ ತಲೆ ಒಳಗೆ ಧರಿಸ್ತಾರೆ. ಗಂಡಸರು ಧರಿಸ್ತಿದ್ರು, ಹೆಂಗಸರು ಧರಿಸ್ತಿದ್ರು. ಬೈತಲದೊಳಗೆ ಒಂದು ಏನು ಒಂದು ಬಂಗಾರದ ಒಂದು ಕಡಿಗೆ ಒಳಗೆ ಒಂದು ಮಣಿ ಇಟ್ಟು ಚೇನ್ ಹಾಕೋದಕ್ಕೆ ಚೂಡಾಮಣಿ. ರಾಮಾಯಣದಾಗ ಬರ್ತದೆ ಸೀತಾ ಚೂಡಾಮಣಿ ಅಂದ್ಕೊಂಡು, ಆ ಚೂಡಾಮಣಿ ಅದು ಶ್ರೇಷ್ಠ ರತ್ನ. ಶಿರೋಭಾಗದಲ್ಲಿ ಧರಿಸಿರುವುದರಿಂದ ಅದು ಶ್ರೇಷ್ಠ ರತ್ನ. ಇಂಗ್ಲಿಷ್ನೊಳಗೆ ವಿವೇಕ ಚೂಡಾಮಣಿ ಟ್ರಾನ್ಸ್ಲೇಷನ್ ಕ್ರೆಸ್ಟ್ ಜ್ಯುವೆಲ್ ಆಫ್ ಡಿಸ್ಕ್ರಿಮಿನೇಷನ್ ಅಂತಾರೆ. ಕ್ರೆಸ್ಟ್ ಜ್ಯುವೆಲ್, ಶ್ರೇಷ್ಠವಾದ ರತ್ನ. ಡಿಸ್ಕ್ರಿಮಿನೇಷನ್, ವಿವೇಕ ಅಂತಂದ್ರೆ ಡಿಸ್ಕ್ರಿಮಿನೇಷನ್. ಡಿಸ್ಕ್ರಿಮಿನೇಷನ್ ಅಂತಂದ್ರೆ ವಿಂಗಡಣೆ, ಆರಿಸುವುದು ಅಂತ ಅರ್ಥ. ಅದಕ್ಕೆ ವಿವೇಚನೆ ಅಂತ. ವಿವೇಚನೆ ಅಂತಂದ್ರು ಯಾವುದು ಕೆಟ್ಟ, ಯಾವುದು ಚಲೋ, ಯಾವುದು ಹಿತ, ಯಾವುದು ಅಹಿತ, ಯಾವುದು ಸಾರ, ಯಾವುದು ಅಸಾರ. ಹಿಂಗೆ ಪರಸ್ಪರ ವಿರೋಧಿಗಳು ಏನು ವಿಷಯಗಳವ ಅದರ ನಡುವಿನ ವಿರೋಧಾಭಾಸವನ್ನ ಪ್ರಸ್ತುತಪಡಿಸುವುದು ಅಥವಾ ಅದನ್ನು ತಿಳ್ಕೊಳ್ಳೋದಕ್ಕೆ ವಿವೇಕ ಅಂತಂತೀವಿ. ಈ ವಿವೇಕ ಕೂಡಲೇ ನಮಗೆ ಸಾಮಾನ್ಯವಾಗಿ ಈ ಶಬ್ದವನ್ನು ನಾವು ಪ್ರಯೋಗ ಮಾಡೇ ಮಾಡ್ತೀವಿ. ಈ ಹುಡುಗ
ಶನ ಇದ್ದಾನೆ ವಿವೇಕ ಇಲ್ಲ ಅಂತ ಅಂತೀವಿ ನಾವು. ಶನ ಕಾಲ ಇರ್ತಾನೆ ವಿವೇಕ ಇಲ್ಲ ಅಲ್ಲ ಅರ್ಥ ಏನಂದ್ರೆ ಅವ ತನ್ನ ಜಾಣತನವನ್ನು ಅಥವಾ ಬುದ್ಧಿಯನ್ನು ಸರಿಯಾದ ಸಮಯದಲ್ಲಿ ಉಪಯೋಗಿಸುವುದಿಲ್ಲ. ಅದರ ಏನಾದ್ರು ಅಂತಂದ್ರೆ ಸಮಯ ವಿವೇಕ ಇಲ್ಲ ಅಂತಂದ. ಅದೇನು ಯಾವ ಹೊತ್ತಿನಾಗ ಯಾವುದನ್ನು ಪ್ರಯೋಗ ಮಾಡಬೇಕು ಅನ್ನುವಂತ ಒಂದು ಬುದ್ಧಿ ಇರುವುದಿಲ್ಲ. ಅದಕ್ಕೆ ಅವಾಗ ಅವಿವೇಕಿ ಅಂತಾರೆ. ಅಂದ್ರೆ ವಿವೇಕ ಇಲ್ಲ ಅಂತ. ಉದಾಹರಣೆಗೆ ನಾವು ವಿದ್ಯಾರ್ಥಿ ಇರ್ತೀವಿ, ಬೇಕಾದ್ರೆ ಕ್ಷಣ ಇರ್ತೀವಿ, ಎಲ್ಲ ಇರ್ತೀವಿ. ಸರಿಯಾದ ಸಮಯಕ್ಕೆ ಎಲ್ಲ ಜೋಡಿ ಎದ್ದು ಎಲ್ಲ ನಿತ್ಯ ಕರ್ಮಗಳನ್ನು ತಿಳಿಸ್ಕೊಂಡು ನನ್ನ ಅಭ್ಯಾಸ ನಾನು ಮಾಡಿದ್ರೆ ಅವ್ರು ಏನಂತಾರೆ ಸಮಯ ವಿವೇಕಿ. ಅಂದ್ರೆ ಸಮಯ ಪ್ರಜ್ಞೆಯನ್ನು ಸರಿಯಾಗಿ ಪಾಲಿಸ್ತಾನೆ. ಅಂದ್ರೆ ಸಮಯದ ದೃಷ್ಟಿಯಿಂದ ನೋಡಿದ್ರೆ ಸಮಯವನ್ನು ಸರಿಯಾಗಿ ಪಾಲಿಸಿದಂದ್ರೆ ಅವಾಗ ಸಮಯಾಚಾರ ವಿವೇಕಿ ಅಂತ ಅಂತೀವಿ. ಒಬ್ಬ ಡಾಕ್ಟರ್ ಇರ್ತಾನೆ, ಹೈಲಿ ಕ್ವಾಲಿಫೈಡ್ ಡಾಕ್ಟರ್. ಅವ್ನು ಸಾಕಷ್ಟು ಜ್ಞಾನ ಇರ್ತದೆ, ಖರೆ ಅವನ ಕಡೆ ಬರುವಂತಹ ರೋಗಿಗಳಿಗೆ ಒಂದು ವಿಹಿತವಾದ ಔಷಧ ಕೊಡುವ ಪ್ರಜ್ಞೆ ಇದ್ದಿದ್ದಿಲ್ಲ ಅಂದ್ರೆ ಸ್ವಲ್ಪ ಜ್ವರ ಬಂದಾರೆ ಕೂಡಲೇ ಹೆವಿ ಆಂಟಿಬಯೋಟಿಕ್ ಕೊಟ್ಟು ಬಿಟ್ಟ ಅಂತಂದ್ರೆ ಅವನು ನುಂಗಿ ಪಾಪ ಪಿತ್ತಾಗಿ ಮತ್ತು ಹೇಳಿಕೆ ಬರುವುದು ನಮಗೆ. ಇಂಥ ಒಂದು ಸಂದರ್ಭ ಒಂದು ಯಾವುದೋ ಹೆವಿ ಇಂಜೆಕ್ಷನ್ ಕೊಟ್ಬಿಡ್ತಾರೆ. ಅವ್ನು ನೋಡ್ಬೇಕು ಈ ಪೇಷಂಟ್ ಅಂತ ಆಗೋತಾನೋ ಇಲ್ವೋ, ಅವ್ನು ಅದನ್ನು ಕೊಡಬೇಕು ಬೇಡವೋ ಅಂತ ತಿಳ್ಕೊಂಡು ಕೊಟ್ರೆ ಅವ್ನು ವಿವೇಕಿಯಾದಂತಹ ಡಾಕ್ಟರ್. ಏನ್ ಬೇಕಾದ ತನ್ನ ತಿಳಿದನ್ನು ಪ್ರಯೋಗ ಮಾಡಿ ಅವನಿಗೆ ಹೆವಿ ಇಂಜೆಕ್ಷನ್ ಕೊಟ್ಟಂತಂದ್ರೆ ಆ ರೋಗಿ ಮತ್ತಿಷ್ಟು ಕಷ್ಟಪಡ್ತಾನೆ. ಅಂತಹ ಒಂದು ಉದಾಹರಣೆಗಳಿಗೆ ನಮ್ಗೆ ಏನ್ ತಿಳಿತದೆ ಅಂತಂದ್ರೆ ಅವಾಗ ಈ ಜ್ಞಾನದ ವಿವೇಕ ಇಲ್ಲ, ಬುದ್ಧಿ ಸಾಕಾಗ್ತದ, ಜ್ಞಾನದ ಕರೆ ವಿವೇಕ ಇಲ್ಲ ಅನ್ನುವಂತಹ ಉದಾಹರಣೆ. ಈ ರೀತಿಯಾಗಿ ಈ ವಿವೇಕ ಶಬ್ದ ಬಹಳ ವ್ಯಾಪಕವಾಗಿದೆ, ಬಹಳ ಸೂಕ್ಷ್ಮದ. ನಮ್ಮ ನಿತ್ಯ ಜೀವನದಲ್ಲಿ ಎಲ್ಲಾ ಕಡೆಗೂ ಕಂಡುಬರುತ್ತದೆ. ಒಂದೆರಡು ಉದಾಹರಣೆಗಳನ್ನು ನಾನು ಹೇಳಿದೆ. ಇದೇ ರೀತಿ ಸಮಗ್ರವಾಗಿ ನಮ್ಮ ಜೀವನದಲ್ಲಿ ನಾವು ನೋಡಿದಾಗ ಒಂದು ವಿವೇಕ ಬರ್ತದೆ. ಅದೇನಂದ್ರೆ ಸಾರ ವಿವೇಕ. ಸಾರ ಯಾವುದು ಮತ್ತು ಅಸಾರ ಯಾವುದು, ಅದಕ್ಕೆ ಸಾರ ವಿವೇಕ. ಇನ್ನೂ ಹೆಚ್ಚಿಗೆ ಹೇಳ್ಬೇಕಂತಂದ್ರೆ ಆತ್ಮಾನಾತ್ಮ ವಿವೇಕ ಅಂತಾರೆ. ಆತ್ಮ ಯಾವುದು, ಅನಾತ್ಮ ಯಾವುದು ಅಂದ್ರೆ ಪಾರಮಾರ್ಥಿಕ ದೃಷ್ಟಿ ಏನಿ. ಲೌಕಿಕ ದೃಷ್ಟಿಯ ಎರಡು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಮುಂದೆ ಹೋಗಿ ಬಂತಂದ್ರೆ ನಾವು ಯಾವಾಗ ನಮ್ಮ ನಿತ್ಯ ಜೀವನದಾಗ ನೋಡ್ತಿರ್ತೀವಿ, ಎಷ್ಟೆಷ್ಟೋ ಒಳ್ಳೆಯ ಕರ್ಮಗಳನ್ನು ಮಾಡ್ತಿರ್ತೀವಿ, ಅನೇಕ ವಿದ್ಯಾ ಸಂಪಾದನೆ ಮಾಡೀವಿ, ಒಳ್ಳೊಳ್ಳೆ ನೌಕರಿ ಮಾಡಿ ರಿಟೈರ್ ಆಗೀವಿ, ಎಲ್ಲ ಮಕ್ಕಳು ಸಂಪತ್ತು ಮನಿ ಎಲ್ಲಾನು ಅದ. ಆದ್ರೂ ಮನುಷ್ಯಗೆ ಶಾಂತಿ ಇರುವುದಿಲ್ಲ. ಏನೋ ಕಿರಿಕಿರಿನೇ ಇರ್ತದೆ. ಯಾವತ್ತೋ ಮಲ್ಕೊಂಡು ಕೂಡ ನಿಂತು ಇರ್ತದಲ್ಲ, ಏನೋ ವಿಚಾರ ಬರ್ತಿರ್ತಾವ. ಅವಾಗ ನಾವು ಏನಂತೀವಿ ಅಂತಂದ್ರೆ ನಮಗೆ ಸಮಾಧಾನ ಶಾಂತಿ ಇಲ್ಲ. ಅಂದ್ರೆ ಅದೇನು ನಾವು ವೈಯಕ್ತಿಕವಾಗಿ ನೋಡಿದಾಗ ಅವಲೋಕನ ಮಾಡ್ಕೊಂಡಾಗ ನಮಗೆ ನಿಜವಾದ ಸಮಾಧಾನ ಇರುವುದಿಲ್ಲ. ಏನೋ ಒಂಥರ ಇರ್ತದೆ, ಏನೋ ಬೇಡಿಕೆಗಳು ಅಪೇಕ್ಷೆಗಳಿರ್ತಾವ. ಇಂಥ ಒಂದು ಪರಿಸ್ಥಿತಿ, ಈ ಪರಿಸ್ಥಿತಿ ನಮ್ಮಂತ ಸಂಸಾರಿಕರಿಗೆ ಬಹಳ ಸಾಮಾನ್ಯ. ಇವತ್ತು ಯಾವುದೋ ಪರೀಕ್ಷೆನಾಗ ಫಸ್ಟ್ ಬಂದ ನಮ್ಮ ಮಗ ಹೋಗ್ಕೊಂಡು ಬೇಡಿ ಹರಿಸ್ತೀನಿ, ಮರುದಿವ್ಸ ಚಿಂತೆ ಶುರು. ಓರ್ಸಲ ಮುಗಿಸಿದ ಮುಂದೇನಪ್ಪ ಮತ್ತು ಸುಮ್ಮನೆ ಹೋಗಿ ಅತ್ಯಂತ ಮನೆಯಾಗ ವಿಚಾರ ಆಯ್ತಾ ಸುಮ್ಮನೆ ಆಗ್ತಾ ಶಾಂತಿ ಅಂತ ಇರೋದೇ ಇಲ್ಲ. ಅವಾಗ ಏನಾಗ್ತದೆ, ಜ್ಯೋತಿಷಿಗಳನ್ನ ಕೇಳೋದು, ದೇವರ ಕೇಳೋದು, ಹದಿನೆಂಟು ಮಾಡ್ತಿರ್ತೀವಿ, ಏನೋ ಮಾಡ್ತಿರ್ತೀವಿ. ಮಗನ ಜೋಡಿ ಕ್ಲಾಸ್ ಮಾಡ್ತಿರ್ತೀವಿ. ನಾನು ಅಮೇರಿಕಾಗ ಹೋಗ್ತಾನಂತಾನೆ ಇಂಡಿಯಾದಾಗ ಇದೇನೋ 18 ಸಮಸ್ಯೆಗಳು ಇರ್ತಾವೆ. ಆ ಬೇಕಾಗ ನಮ್ಮ ಮನಸ್ಸಿನ ಶಾಂತಿ ಕಲಿದಂಗೆ ಇರುತ್ತೆ. ಅವಾಗ ನಾವು ಏನು ಮಾಡಬೇಕು ಅಂತಂದ್ರೆ ನಮ್ಮ ಅಂತರಂಗದಲ್ಲಿ ನಾವು ಪ್ರವೇಶ ಮಾಡಬೇಕು. ನಮ್ಮ ನಿಜ ಸ್ವಾರ್ಥ ಅಂತಂದ್ರೆ ಬರೇ ಸ್ವಾರ್ಥ ಅಂದ್ರೆ ಏನೋ ಮಾಡಿ ಏನು ಸಿಗ್ತದೆ ಅದನ್ನು ಮಾಡಿ ನಮ್ಮ ಕಬ್ಜೆದಾಗ ತಗೊಳ್ಳೋದು, ಪುರಾತ ಶೇಖರ ರೊಕ್ಕ ತಗೊಳ್ಳೋದು, ಜಾಗ ತಗೊಳ್ಳೋದು, ಬಂಗಾರ ತಗೊಳ್ಳೋದು, ಬ್ಯಾಂಕ್ನಾಗ ಇಡೋದು, ನನ್ನ ಕಡೆ ಇಷ್ಟು ಸಂಪತ್ತದ ಅನ್ನೋ ಒಂಥರ ಒಂದು ಕ್ರೇಜ್. ಅದು ಸ್ವಾರ್ಥ ಅಂತ ಅಂತೀವಿ. ನಮಗೂ ಬೇಕು, ನಮ್ಮ ಸಲುವಾಗಿ ಬೇಕು ಅಂತ ಏನು ವಸ್ತು ಇರ್ತದೆ ಇಟ್ಕೊಳ್ಳೋದೆ. ನಾನು 4 ಉಂಡಿ ಕೊಟ್ಟಿದ್ರೆ ಅದ್ರ 3 ಉಂಡಿ ಇಡೋದು, ನಾಳೆ ಬೇಕಂತಕೊಂಡು ಅವತ್ತ ತಿಂದು ಬಂದಾಗ ಒಂದು ಅರ್ಧ ಕೊಟ್ಟು ಆನಂದ ಕೊಡೋಂಗಿಲ್ಲ. ನಾಳೆ ಬೇಕಂತ ಇಡೋದು, ನಾವು ಒಂದು ಅರ್ಧ ಚಾಪಾಟ್ ಕಳಿಸೋದು ಬಂದವನ್ನ. ಹಿಂಗೆ ಏನೇನೋ ವಿಚಿತ್ರ ಕ್ಷುದ್ರ ಕಲ್ಪನೆಗಳು ನಮ್ಮಲ್ಲಿ ಇರ್ತಾವ, ಕ್ಷುದ್ರ ಸ್ವಭಾವ. ಅದರಿಂದ ಏನಾಗ್ತದೆ ಅಂತಂದ್ರೆ ಮನಸ್ಸಿಗೆ ಉಲ್ಲಾಸ ಇರೋದಿಲ್ಲ, ಬರೇ ಸ್ವಾರ್ಥ ಬುದ್ಧಿ ಇರ್ತದೆ. ಅದಕ್ಕೇನಂತಾರೆ ಲೌಕಿಕ ಸ್ವಾರ್ಥ. ನಾವು ಈ ಆಚಾರ್ಯರು ಮತ್ತು ಪಾರಮಾರ್ಥಿಕ ಹೇಳೋದು ಏನಂದ್ರೆ ನಿಜ ಸ್ವಾರ್ಥ. ಯಾವುದರಿಂದ ಎಲ್ಲಾ ಕಾಲದಲ್ಲಿಯೂ ನಮ್ಗೆ
ಸಮಾಧಾನ ಅನುಭವಕ್ಕೆ ಬರ್ತದೆ. ಅಂತಹ ಒಂದು ಸಾಧನೆ ವ್ಯವಹಾರವನ್ನು ಮಾಡುವುದರಿಂದ ಅತ್ಯಂತಿಕ ಸಮಾಧಾನ ಸರ್ವಕಾಲದಲ್ಲಿಯೂ ಸಿಗುತ್ತದೋ ಅಂತಹ ಒಂದು ಸಾಧನೆ ಅದಕ್ಕೆ ನಾವು ಅಪೇಕ್ಷೆ ಮಾಡಬೇಕು. ಅದಕ್ಕೇನಂತಾರೆ ನಿಜಸ್ವಾರ್ಥ, ನಿಜ ಹಿತ ಅಂತಂತಾರೆ. ಅದನ್ನೇ ಈ ವಿವೇಕ ಚೂಡಾಮಣಿಯಲ್ಲಿ ಆಚಾರ್ಯರು ಹೇಳಿಕೆ ಬಯಸ್ತಾರೆ. ಏನಂದ್ರೆ ಆತ್ಮಾನಾತ್ಮ ವಿವೇಕ, ಅದಕ್ಕೆ ನಾವು ಪರಮ ವಿವೇಕ ಅಂತೀವಿ. ಈ ಸಾದಾ ವಿವೇಕ ಬೇರೆ. ಒಳ್ಳೆಯ ವ್ಯವಹಾರ, ಒಳ್ಳೆಯ ನಡತೆಯನ್ನು ನಾವು ಮಾಡಿದ್ರೆ ಒಳ್ಳೆಯ ವ್ಯವಹಾರ. ವಿದ್ಯಾರ್ಥಿ ಒಳ್ಳೆಯ ರೀತಿಯಿಂದ ಟೈಮ್ ಸರಿಯಾಗಿ ಕಾಲೇಜಿಗೆ ಬರೋದು, ಟೈಮ್ ಸರಿಯಾಗಿ ಅಭ್ಯಾಸ ಮಾಡೋದು, ಒಳ್ಳೆಯ ರೀತಿಯಿಂದ ಪರೀಕ್ಷೆ ಬರೆಯುವುದು, ಶಿಕ್ಷಕರೊಂದಿಗೆ ಮಿತ್ರರೊಂದಿಗೆ ಒಳ್ಳೆಯ ವ್ಯವಹಾರ ಮಾಡೋದು, ಪ್ರಾಮಾಣಿಕವಾಗಿರುವುದು. ಇದರಿಂದ ಏನಂತಾರೆ ವಿವೇಕಿಯಾದ ವಿದ್ಯಾರ್ಥಿ, ವಿವೇಕಿಯಾದ ನೌಕರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರ್ತಾನೆ. ಮತ್ತು ಏನೆಲ್ಲ ಕಲ್ತಿರ್ತಾನೆ ಅದನ್ನ ವ್ಯವಹಾರದಾಗ ಉಪಯೋಗ ಮಾಡಿ ಯಶಸ್ವಿಯಾಗಿ ನೌಕರಿ ಮಾಡ್ತಿರ್ತಾನೆ. ಅದನ್ನು ವಿವೇಕಿಯಾದ ನೌಕರ ಅಂತಾರೆ. ವಿವೇಕಿಯಾದ ತಂದೆ ತನಗೇನು ಒಂದು ಪಿತೃಧರ್ಮ ಅಂತ ಇರ್ತದ ಅದನ್ನು ಸರಿಯಾಗಿ ನಾವು ಪಾಲಿಸಿದಪ್ಪ ಅಂತಂದ್ರೆ ವಿವೇಕಿಯಾದ ತಂದೆ. ಅದನ್ನೆಲ್ಲ ಬಿಟ್ಟು ರಾತ್ರಿ ಬಾರ್ನಾಗ 12 ಗಂಟೆಗೆ ಬಾಗಲಾವರ ಒಳಗೆ ಹೋಗೋದು, ಮುಂದಿನ ಎಬ್ಸೋದು, ಮುಂಜಾನೆ ಅಡ್ಡಕ್ಕೆ ಹೇಳೋದು, ಉಳಿದವರೆಲ್ಲ ವ್ಯವಹಾರ ಅಂತ ಪಿತೃಧರ್ಮ ಅದು ಅಧರ್ಮ. ಅದ ಪಿತೃಧರ್ಮವನ್ನು ಪಾಲಿಸ್ತಿರುವುದಿಲ್ಲ. ಅದಕ್ಕೇನಂತಾರೆ ಇವ ಅವಿವೇಕಿ ಪಿತ ಅಂತ ಹೇಳ್ತಾರೆ. ಅವಿವೇಕಿ ಮಾತಾಗಳು ಇರ್ತಾರೆ, ಅವಿವೇಕಿ ಪುತ್ರರು ಇರ್ತಾರೆ. ಹಿಂಗೆ ಈ ಲೌಕಿಕ ಅವಿವೇಕದ ಬಗ್ಗೆ ಸಾಕಷ್ಟು ನಾವು ಇಲ್ಲಿ ಚಿಂತನೆ ಮಾಡಿದ್ದೀವಿ. ಆಚಾರ್ಯರಲ್ಲಿ ಹೇಳುವುದೇನಂತಂದ್ರೆ ಪರಮ ವಿವೇಕ, ನಿನ್ನ ಜೀವನದುದ್ದಕ್ಕೂ ಒಂದು ವಿವೇಕದ ಹೆಸರೇನು ಆತ್ಮಾನಾತ್ಮ ವಿವೇಕ. ಯಾವುದು ಆತ್ಮ, ಯಾವುದು ಅನಾತ್ಮ. ಈ ವಿಶ್ವದಲ್ಲಿ ಎರಡು ವಸ್ತುಗಳು, ಒಂದು ಆತ್ಮ ಮತ್ತೊಂದು ಅನಾತ್ಮ. ವಿರುದ್ಧ ಶಬ್ದ. ಆತ್ಮ ಅಂತಂದ್ರೆ ಚೈತನ್ಯ, ಎದರಲ್ಲಿ ಚೈತನ್ಯ ಇದೆಯೋ ಅದು ಆತ್ಮ. ಎಲ್ಲಾ ಜೀವರಾಶಿಗಳಲ್ಲಿ ಇರುವಿ ಹಿಡ್ಕೊಂಡು ಮನುಷ್ಯನ ತನಕ ಎಲ್ಲದರಲ್ಲೂ ಚೈತನ್ಯ ಅದ. ಅದನ್ನು ಯಾರು ಅರಿತಿರ್ತಾರೋ ಎಲ್ಲಾ ಕಡೆಗೂ ಚೈತನ್ಯ ಅದ. ಅದರರ್ಥ ಎಲ್ಲಾ ಕಡೆಗೂ ಆತ್ಮತತ್ವ ತುಂಬೇದ ಅಂತ ತಿಳ್ಕೊಂಡು ಅರಿವಿಗೆ ಬಂತಂದ್ರೆ ಅವ ಮುಕ್ತ ಆಗ್ತಾನೆ. ಮುಕ್ತ ಆಗ್ತದೆ ಅದರರ್ಥೇನೋ ಅವನಿಗೆ ಶಾಂತಿ ಸಿಗ್ತದೆ, ನಾವೆಲ್ಲ ಕಡೆ ಸಮಾಧಾನ ಸಿಗ್ತದೆ. ನಾವು ಎಲ್ಲಿಯೂ ಲೋಭ, ಕಾಮ, ಕ್ರೋಧ ಇವುಗಳಿಗೆ ವಚನಾಗೋದಲ್ಲಿ ಎಲ್ಲ ಕಡೆ ಆತ್ಮ ತುಂಬೇದ ಅಂದ್ಕೊಳ್ಳಿ ಯಾರ ಬಗ್ಗೆನೂ ಮತ್ಸರ ಇಲ್ಲ. ಎಲ್ಲಾರ ನೋಡಿ ಮೈತ್ರಿ, ಎಲ್ಲಾರ ಕೂಡ ಪ್ರೇಮದಿಂದ ವರ್ತನೆ ಮಾಡ್ತಾನೆ. ಯಾವಾಗ ವರ್ತನೆ ಮಾಡ್ತಾನೆ ಅಂತಂದ್ರೆ ಎಲ್ಲಾ ವಸ್ತುಗಳಲ್ಲಿ ಚೈತನ್ಯ ಅದ, ಎಲ್ಲಾ ಜೀವರಾಶಿಗಳಲ್ಲಿ ಚೈತನ್ಯ ಅದ ಅನ್ನುವಂತ ಒಂದು ಭಾವ ಬರ್ತಂತಂದ್ರೆ ಅವನಿಗೆ ಯಾವತ್ತೂ ಶಾಂತಿ, ಸಮಾಧಾನ, ಆನಂದ, ಪ್ರೇಮ ಅವನಲ್ಲಿ ಯಾವತ್ತೂ ಇರ್ತಾವ. ಅದಕ್ಕೆ ಅನೇಕ ಉದಾಹರಣೆಗಳು. ಒಂದು ಉದಾಹರಣೆ ಅಂತಂದ್ರೆ ಸಂತ ಏಕನಾಥ ಮಹಾರಾಜರು ಕಾಶಿಯಿಂದ ಕಾವಡಿ ಗಂಗಾಜಲವನ್ನು ತೆಗೆದುಕೊಂಡು ರಾಮೇಶ್ವರ ಬಂದಿದ್ರು. ಅದ್ಯಾಗ ಒಂದು ಅಗಸ ಹೊತ್ತು ಬಿಟ್ಟಿದ್ದ. ಯಾಕೆ ಹತ್ತಿಂತಂದ್ರೆ ನಮ್ಮ ಬದುಕೊಂಡು ಕತ್ತಿ ಸತ್ತು ಬಿದ್ದಿತ್ತು. ಆ ಕತ್ತಿಯಿಂದ ಅವನು ಜೀವನ ಹಿಡಿದಿತ್ತು. ಅದೇನೋ ಒಂದು ಮಗುಣದ ಒಂದು ಬಗೆ ಇರ್ತದೆ, ಹೊಟ್ಟೆಗಳ ಹೊರೆ, ಅದನ್ನ ಅದು ಹೊತ್ಕೊಂಡು ಹೋಗ್ತಿತ್ತು. ನದಿ ಹೋಗುವುದು ಮತ್ತು ಹೊತ್ಕೊಂಡು ಕತ್ತಿ ಸಾಕಿರ್ತಾರೆ ಅಗಸರು. ಕತ್ತಿನ ಉಪಜೀವನಕ್ಕೆ ಆಧಾರ. ಅಂತ ಕತ್ತಿ ಸಾಕಿ ಬಿಟ್ಟಿತ್ತು. ನಡಾರಣ ಬಿಸಿಲಿತ್ತು. ವಿಶಾಖ ಮಾಸದ್ದು ಏಕನಾಥ ಮಹಾರಾಜರು ಎಲ್ಲ ಯಾತ್ರಿಕರೊಂದಿಗೆ ಹೊಂಟಿದ್ರು. ಕತ್ತಿ ಸತ್ತು ಬಿದ್ದದ ಅಗಸ ಹಳ್ಳಿಗಲ್ತಾನಂತ ನೋಡಿದ ಕೂಡಲೇ ಅವರು ಗಂಗಾಜಲವನ್ನು ಇಳಿಸಿ ಮೊದಲು ಕತ್ತಿ ಬಾಯಾಗ ಹಾಕಿಬಿಟ್ರು. ಅದನ್ನು ಬದುಕಿಸ್ಲಿಕ್ಕೆ ತಿಳ್ಕೊಂಡು ಒದ್ದಾಟಕ್ಕೆ ಬಿಸಲಾಗದ್ರು ಅದ್ರ ಬಾಯಾಗ ಹಾಕಿದ್ರು. ಅವರಿಗೆ ಗಂಗಾಜಲವನ್ನು ರಾಮೇಶ್ವರನ ಮೇಲೆ ಹಾಕಬೇಕು ಅನ್ನುವಂಥ ಒಂದು ಉದ್ದೇಶ ಇತ್ತು. ಕರೆ ಅವರು ರಾಮೇಶ್ವರನನ್ನು ಆ ಚಡಪಡಿಸುವಂತ ಕತ್ತಿಯಲ್ಲೇ ನೋಡಿಬಿಟ್ರು. ಅದರ ಅರ್ಥ ಏನಂತಂದ್ರೆ ರಾಮೇಶ್ವರನೊಳಗೆ ಏನು ಆತ್ಮತತ್ವದನೋ ಆ ಕತ್ತಿ ಒಳಗೂ ಅದೇ ತತ್ವ ಅವರಿಗೆ ಅದೇ ಕಾಣಿಸ್ಬಿಡ್ತು. ಅದಕ್ಕೆ ಅವರು ಆ ಭಯಂಗಿನ ಹಾಕಿಬಿಟ್ರು. ಅದರಿಂದ ಏನಾಗ್ತಂತಂದ್ರೆ ಅವರ ಆತ್ಮತತ್ವದ್ದು ಪ್ರಯೋಗ ಮಾಡಿದ್ರು. ಪ್ರಯೋಗದ ಅದನ್ನು ಅನುಭವಿಸಿದ್ರು. ಅಲ್ಲೇ ರಾಮೇಶ್ವರ ಕತ್ತೆಲ್ಲ ಸಮಾಧಾನ ಪಟ್ಟು ಅದು ಕುಂತರು. ನೀರಿಗೆ ಆಗಿತ್ತು ಬಿಸಲಾಗ ಅದು ಕುಂತು ಸಮಾಧಾನ ಶಾಂತಿ ಆಯ್ತು. ಜೋಡ್ಯಾರಲ್ಲ ಅಂತಾರಲ್ಲೋ ಆ ರಾಮೇಶ್ವರನ ಮೇಲೆ ನೀರು ಹಾಕೊಂಡು ಬಿಟ್ಟು ಕತ್ತಿ ಬಾಯಿ ಹಾಕಿಲ್ಲ ನೀವು ಅಂತ ಆ ಮಂದಿಗೆ ಯಾವ ರೀತಿಯಿಂದ ತಿಳಿಸೋದು ಅದೇ ನಾವು ಅಂಗಡಿಗೆ ಹೋಗಲಿಲ್ಲ. ಆತ್ಮತತ್ವ ತಿಳಿದ್ರು ಒಬ್ಬರಿಗೆ. ಅದಕ್ಕೆ ಅವರು ಮಾತು ಹೇಳ್ತಾರೆ ಎಲ್ಲ ಕಡೆ ಆತ್ಮವತ್ ಸರ್ವಭೂತೇಶು, ಎಲ್ಲಾ ಭೂತ ಮಾತ್ರರಲ್ಲಿ ಆತ್ಮತತ್ವವನ್ನು ನೋಡು ಅಂದುಕೊಂಡು ಉಪದೇಶ ಅದ, ವೇದಾಂತದ ಉಪದೇಶ. ಅದನ್ನು ನಾವು ಪಾಲಿಸಿರೋದು ಎಲ್ಲಾ ಕಾಲಕ್ಕೂ ಅವರು ಪಾಲಿಸಿದ್ರು. ಇನ್ನೊಂದು ಉದಾಹರಣೆ ಅಂದ್ರೆ ಸಂತ ನಾಮದೇವ ಮಹಾರಾಜರು
ಅವ್ರು ಮನ್ಯಾಗ ಬಕ್ರಿ ಮಾಡಿಟ್ಟಿದ್ರು. ಒಂದು ನಾಯಿ ಹಿತ್ತಲಾಗಿಂದ ಬಂದು ಬಕ್ರಿ ಎತ್ಕೊಂಡು ಓಡ್ಲಿಕ್ಕೆ ಇವ್ರು ಏನ್ ಮಾಡಿದ್ರು ತುಪ್ಪದ ಗಿಂಡಿ ತಗೊಂಡು ಅದ್ರ ಹಿಂದಿನ ಓಡ್ಲಿಕ್ಕಂತಾರಂತ. ಬರೇ ಒಣ ಬಕ್ರಿ ತಿಂತೀವೋ ಸ್ವಲ್ಪ ತುಪ್ಪ ಹಾಕೊಂಡು ತಿನ್ನು ಅಂದ್ರೆ ನಾವು ನಮ್ಮ ಮನ್ಯಾಗೆಲ್ಲ ನಾಯಿ ಬಂದಂಗೆ ಹೇಳ್ಕೊಂಡು ಹೋಗ್ತಂದ್ರೆ ಎರಡು ಕಲ್ಲು ಹಿಡಿತೀವಿ, ಬಿಡಿತೀವಿ ಅಂತ. ಖರೆ ನಾಮದೇವ್ ಮಹಾರಾಜರ ಹಂಗಲ್ಲ, ನಾಯಿಗಳನ್ನು ಆತ್ಮವನ್ನು ನೋಡ್ತಾರ ಅವರು. ಬರೀ ಒಣ ಬಕ್ರಿ ಹಾಕ್ತೀನಿ ತ್ರಾಸ ಪಡ್ತಿ ಅಂತ ತಿಳ್ಕೊಂಡು ಬಂದಿರ್ತೀವಿ. ಹಿಂಗೆ ಸಂತರು ಎಲ್ಲಾ ಕಡೆನೂ ಈ ಆತ್ಮತತ್ವವನ್ನು ಚಿಂತನೆ ಮಾಡ್ತಿರ್ತಾರೆ, ಅದನ್ನು ದರ್ಶನ ಮಾಡ್ತಿರ್ತಾರೆ ಅನ್ನುವಂತ ಎರಡು ದಾರಿಗಳನ್ನು ನಾವಿಲ್ಲಿ ನೋಡಿದ್ವಿ. ಇಂತಹ ವಿವೇಕ ಅಥವಾ ಒಂದೇನು ಪ್ರಜ್ಞಾನ ಅದಕ್ಕೆ ಆತ್ಮ ಪ್ರಜ್ಞಾ ಅಂತಂತಾರೆ, ಅಥವಾ ಆತ್ಮವಿವೇಕ. ಇದಕ್ಕೆ ಆತ್ಮವಿವೇಕ ಅಂತಂತಾರೆ. ಅನಾತ್ಮ ಅಂತಂದ್ರೆ ಜಡ ವಸ್ತುಗಳು, ಯಾವುದರಲ್ಲಿ ಕಲ್ಲು, ಮಣ್ಣು, ಇವು ಕೆಲವು ಗಿಡಗಳು, ಇವೇನವಲ್ಲ ಜಡ ಪದಾರ್ಥಗಳು, ಯಾವ ಚಲನವಲನ ಇರುವುದಿಲ್ಲ ಅಂತ ನಾವು ಅನಾತ್ಮ ಅಂತ ಅಂತೀವಿ. ಉದಾಹರಣೆಗೆ ನಮ್ಮ ಸಂಪತ್ತು, ಕೋಟಿಗಟ್ಟಲೆ ರೊಕ್ಕ ಮಾಡ್ಕೊಂಡು ಕೂತಿರ್ತೀವಿ, ಅದು ನಮ್ಮ ಜೀವನಕ್ಕೆ ಉಪಯೋಗದ ಇಲ್ಲ ಅಂತಿಲ್ಲ. ಎಲ್ಲಾ ಜಡ ವಸ್ತುಗಳು ಈ ಚೇತನಾಶೀಲ ಚೈತನ್ಯ ವಸ್ತುಗಳಿರುವಲ್ಲ, ಎಲ್ಲ ಜೀವರಾಶಿಗಳಿಗೆ ಜಡ ವಸ್ತುಗಳು ಉಪಯೋಗದಾನ ಅದ. ನನಗೊಂದು ಮನಿ ಬೇಕಂದ್ರೆ ನಾ ಕಲ್ಲಿನ ಉಪಯೋಗನೇ ಮಾಡಬೇಕು. ಅನಾತ್ಮ ವಸ್ತುವಿನ ಉಪಯೋಗದಿಂದ ನಾವು ಏನು ಆತ್ಮ ಅಂದ್ರೆ ಏನು ಜೀವರಾಶಿಗಳವನು ಅವು ಜಡ ಪದಾರ್ಥಗಳನ್ನು ಉಪಯೋಗಿಸಿ ನಮ್ಮ ಜೀವನ ಮಾಡ್ತಿರ್ತಾವ. ಅದೇನು ಸುಳ್ಳಲ್ಲ, ಮಾಡ್ತಿರ್ತಾವ. ಖರೆ ಜಡ ವಸ್ತು ಜಡನೇ ಇರ್ತದೆ. ಅದರ ಅರ್ಥ ಏನಂತಂದ್ರೆ ಒಂದು ಕಲ್ಲಿನ ಉದಾಹರಣೆ ಕೊಟ್ಟಿದ್ರೆ ಅದಕ್ಕೆ ಚೈತನ್ಯ ಅಂತ ಇರುವುದಿಲ್ಲ, ಚೈತನ್ಯ ಅಂತ ಇರುವುದಿಲ್ಲ. ಅದಕ್ಕೆ ಆ ಜಡ ವಸ್ತುಗಳನ್ನು ಉಪಯೋಗಿಸಿಕೊಂಡು ನಾವು ಸಂಸಾರ ಮಾಡ್ತಿರ್ತೀವಿ. ಜಡ ವಸ್ತುಗಳದ್ದು ಪಾತ್ರ ಎಷ್ಟು ನಮ್ಮ ಜೀವನದಲ್ಲಿ ನಾವು ಒಂದು ವಿವೇಕದಿಂದ ನಾವು ನೋಡಬೇಕು ಅಂದ್ಕೊಂಡು ಆಚಾರ್ಯ ಹೇಳ್ತಾರೆ. ಜಡ ವಸ್ತುಗಳು ಯಾವ್ಯಾವ ಅಂತಂದ್ರೆ ಕಲ್ಲು, ಮಣ್ಣು ಇತ್ಯಾದಿಗಳು. ಆಮೇಲೆ ನಮ್ಮ ಸಂಪತ್ತು, ಬಂಗಾರ, ಬೆಳ್ಳಿ, ಮತ್ತು ಇವೇನು ನಾವು ನಮ್ಮ ಕೋಟಿಗಟ್ಟಲೆ ಡಿಪಾಸಿಟ್ ಇಟ್ಟಿರ್ತೀವಲ್ಲ, ಅವಾಗಲೂ ಸುಳ್ಳಲ್ಲ, ನಮ್ಮದೇ ಪ್ರಯತ್ನ ಮಾಡಿವಿ. ಖರೆ ಅದ್ರ ಮ್ಯಾಗ ನಾವು ಆಸಕ್ತಿ ಇಡಬಾರ್ದು ಅಂತ, ಅದ್ರ ಮ್ಯಾಗ ಬಹಳ ಪ್ರೇಮ ಮಾಡಬಾರ್ದು. ಎಷ್ಟು ಬೇಕಷ್ಟೇ ವ್ಯವಹಾರದಂತೆ ನಾವು ಮಾಡಬೇಕು ಅಂದುಕೊಂಡು ಹೇಳ್ತಾರೆ. ಇದಕ್ಕೆ ನಾವು ಉದಾಹರಣೆ ಹೇಳ್ಬೋದು. ಸಂತ ತುಕಾರಾಮರು ಅಲ್ಲಿ ನಮ್ಮ ದೇವು ಒಳಗಿರುವಾಗ ಶಿವಾಜಿ ಮಹಾರಾಜರಿಗೆ ತುಕಾರಾಮನ ಬಗ್ಗೆ ಒಂದು ಮಾಹಿತಿ ಸಿಗ್ತದೆ. ಸಂತ ಶ್ರೇಷ್ಠ ತುಕಾರಾಮ ಅದಕ್ಕೆ ಶಿವಾಜಿ ಮಹಾರಾಜ ಏನ್ ಮಾಡ್ತಾನೆ, ಯಾರಪ್ಪ ತುಕಾರಾಮ ಅಂತ ಕೇಳಿದಾಗ ಬಹಳ ಬಡತನದಾಗಿದ್ದಾರೆ, ಅಷ್ಟು ದರಿದ್ರದವರು, ಇವನಿಗೆ ಏನು ದುಡುಕಿಲ್ಲ, ಸಂಪತ್ತಿಲ್ಲ, ಏನೂ ಇಲ್ಲ, ಮಹಾನ್ ಸಂತರು ಅಂತ ತಿಳ್ಕೊಂಡು ಅವ್ರ ಮಾಹಿತಿ ಸಿಕ್ಕ ಮೇಲೆ ತಮ್ಮ ದೂತರ ಮುಖಾಂತರ ಬೆಳ್ಳಿ, ಬಂಗಾರ, ಅನೇಕ ಒಳ್ಳೆ ರೇಷ್ಮೆ ವಸ್ತ್ರಗಳನ್ನು ಅವ್ರಿಗೆ ಕಳಿಸ್ತಾರೆ. ಅವಾಗ ತುಕಾರಾಮ ಸಾಧನ ಮಾಡಿ ಕುಡ್ದ ಹೋಗಿರ್ತಾರೆ. ಮನ್ಯಾಗ ಹೆಂಡತಿ ಮಕ್ಕಳು ಅಷ್ಟೇ ಇರ್ತಾರೆ. ಅವನ್ನೆಲ್ಲ ಸಂಪತ್ತು ಮುಗಿದ್ಕೊಂಡು ಬಹಳ ಆನಂದ ಆಗ್ತದ. ಹೆಂಡತಿ ಮೂರು ಸೀರೆ ಉಟ್ಕೊಂಡು ಮನೆ ಅಂತ ಕೂತಿರ್ತಾರೆ. ಎಲ್ಲ ಸರ ಅವು ಇವೆಲ್ಲ ಹಾಕೊಂಡು ಹುಡುಗರಿಗೂ ಎಲ್ಲ ಗಮಲ ಅಂಗಿ ಹಾಕಿ ಒಬ್ಬಟ್ಟು ಸರ ಹಾಕಿ ಟೊಂಗಿ ಹಾಕಿ ತಯಾರಾಗಿ ತಂದೆ ಮುಂದೆ ನಿಂತಾರೆ. ನಕ್ಕೋತ್ ಬಿಟ್ಟಿರ್ತಾರೆ. ಇಷ್ಟೆಲ್ಲ ಆಗೋದ್ರ ತುಕಾರಾಮ ಸಾಧನ ಮುಗಿಸಿ ಮನೆಗೆ ಬರ್ತಾರೆ. ಬಂದು ಕೂಡಲೇ ಏನು ಕೇಳ್ತಾರೆ, ಇನ್ನು ಶಿವಾಜಿ ಮಹಾರಾಜ ಉಡುಗೊರೆಯಾಗಿ ಕೊಟ್ಟಾರ, ಕಾಣಿಕೆಯಾಗಿ ಕೊಟ್ಟಾರ, ಪ್ರೆಸೆಂಟ್ ಕೊಟ್ಟಾರ ಅಂತ ತಿಳ್ಕೊಂಡು ಹೇಳಿದ್ರು. ತುಕಾರಾಮ ಅವನ್ನೆಲ್ಲ ಮೈಮೇದ ಬಿಚ್ಚು ಅಂತ ಹೇಳ್ಬಿಡ್ತಾರೆ. ಹೆಂಡಿಗೆ ಬಲವಂತದಿಂದ ಅವನ್ನೆಲ್ಲಾನು ಕೆಳಗೆ ಇಳಿಸ್ಲಿಕ್ಕೆ ಹಚ್ತಾರೆ. ಎಲ್ಲಾನು ಬರೋದು ಮಾತ್ರ ಕಕ್ಷಿಗೆ ಉಟ್ಕೊಂಡೇ ನಿಂತಿರ್ತಾಳೆ. ಅದಕ್ಕೆ ಬೇರೆ ಶುರು ಮಾಡ್ತಾರೆ. ಇಷ್ಟೆಲ್ಲ ಸಂಪತ್ತು ಒದಗಿ ಬಂದದ್ದು ಅನಂತ ಕೊಡ್ಬಿಟ್ಟು ಇದೇ ನಿಲ್ಲಿಸಿರ್ತೀವಿ ಅಂತ ತಿಳ್ಕೊಂಡು. ಅವಾಗ ಶಿವಾಜಿ ಮಹಾರಾಜರು ಏನಂತ ಮೂರು ಬಂದಿರ್ತಾರ, ಸರ್ದಾರರು ಬದುಕು ನೋಡ್ತಿರ್ತಾರ, ನೀವೇನ್ ಮಾಡ್ತಾನಂತ ಇವೆಲ್ಲ ತೆಗಿಸ್ಬಿಡ್ತಾರೆ. ಅವಾಗ ಶಿವಾಜಿ ಮಹಾರಾಜ ಪ್ರತ್ಯಕ್ಷ ಬಂದು ಹೇಳ್ತಾರೆ, ಇಷ್ಟೆಲ್ಲ ಸಂಪತ್ತು ನೀವು ಕೊಟ್ಟಿದ್ದೀನಿ, ಯಾಕೆ ಹೆಂಗ್ ಮಾಡ್ತೀವಿ? ಅವ್ರು ಏನಂತಾರ ಅಂತಂದ್ರೆ, ಈ ಕನಕ ನಮಗ ಮಣ್ಣಿಗೆ ಸಮಾನ, ವೃತ್ತಿಗೆ ಸಮಾನ ಅಂತ ಹೇಳ್ಬಿಡ್ತಾರ. ಅವರು ನಮ್ಗೆ ಅದ್ರ ಬಗ್ಗೆ ಲೋಭ ಇಲ್ಲ ಅಂತ ಹೇಳ್ತಾರೆ. ಪುರಂದರದಾಸರ ಕಥೆನೂ ಬರ್ತದೆ. ಕೃಷ್ಣದೇವರಾಯ ಪುರಂದರದಾಸರ ವೈರಾಗ್ಯವನ್ನು ಭಿಕ್ಷಾ ಮಾಡ್ಲಿಕ್ಕೆ ತಿಳ್ಕೊಂಡು ಅವ್ರು ನಿತ್ಯ ಭಿಕ್ಷಾ ಹೋಗ್ತಿರ್ತಾರೆ ಆ ನಗರ ಭಾಗದೊಳಗೆ. ಮುದ್ದಾಮ ಅರಮನೆಗೆ ಬಂದಾಗ ಜ್ವಾಳ ಗೋಧಿ ಜೋಡಿ ರತ್ನಗಳನ್ನ, ಮುತ್ತು ಮತ್ತು ರತ್ನಗಳನ್ನು ಸೇರಿಸಿ ಹಾಕ್ತಾರ ಆ ಗೋಧಿ ಒಳಗೆ. ಅವ್ರು ಶಿಷ್ಟ ಭಿಕ್ಷಾ ತಗೊಂಡು ಮನೆಗೆ ಬಂದ ಅವ್ರು ಹೆಂಡತಿ ಕೊಡ್ತಾರೆ. ಹೆಂಡತಿ ಏನ್ ಮಾಡ್ತಾರ ಅಂತಂದ್ರೆ, ನಾವು ಹೆಂಗ ಈ ಕಾಳ, ಅಕ್ಕಿ ಕಾಳು, ಗೋಧಿ ಕಾಳಾಗಿಂದ ಕಸ ತೆಗಿತೀವಲ್ಲ, ಆಳುಗಳು, ಕಲ್ಲು ಇರುತ್ತೆ ಅವ್ರ ಹೆಂಡಿಗಳು ಅಂತ ತೆಗಿತೀವಿ, ನಾವು ಆರಿಸ್ತೀವಿ, ಸ್ವಚ್ಛ ಮಾಡ್ತೀವಿ. ಅದರಂಗ ಈ ಮುತ್ತು ಮತ್ತು ರತ್ನಗಳನ್ನು ಆಳನ್ನು ತಿಳ್ಕೊಂಡು ಬಾಜು ಮಾಡಿಬಿಡ್ತಾಳೆ. ಬರೀ ಗೋಧಿ ಅಟ್ಟ ಮರದಾಗ ಇಟ್ಕೊಳ್ತಾಳೆ. ಮುತ್ತು ರತ್ನ ತೆಗೆದು ಒಗದು ಬಿಡ್ತಾಳೆ ತಿಪ್ಪಿ ಒಳಗೆ.
ಆಮೇಲೆ ಕೃಷ್ಣದೇವರಾಯನ ದೂತರು ನಗರದಾಗ ಹೋಗೋ ಮುಂದೆ ನೋಡ್ತಾರೆ, ದಿಕ್ಕಿ ಒಳಗೆ ಮುತ್ತುರವರು ಇದ್ದವರಿಗೆ ಹೇಳ್ತಾರೆ ಅಜ್ಜಾಗ ಹೋಗಿ. ಅವ್ನು ಆಶ್ಚರ್ಯ ಆಗ್ತದೆ, ಇದ್ಯಾಂಗ ತಿಳ್ಕೊಂಡು ಅವ್ರು ಬಂದು ಪುರಂದರದಾಸರ ಸಂದರ್ಶನ ಮಾಡ್ತಾರೆ. ಅವ್ರ ಪುರಂದರದಾಸರು ಹೇಳ್ತಾರೆ, ನಮಗೆ ಕಲ್ಲು ಮತ್ತು ಈ ಮುತ್ತು ರತ್ನ ಎಲ್ಲ ಒಂದೇ, ನಮಗೆ ಸಮಾನ, ಅದ್ರ ಬಗ್ಗೆ ನಮಗೆ ಲೋಭ ಇಲ್ಲ. ಅದರ ಅರ್ಥ ಏನಪ್ಪಾ ಅಂತಂದ್ರೆ, ಈ ಅನಾತ್ಮ ವಸ್ತುಗಳಲ್ಲಿ ಸಂತರು ಆಸಕ್ತಿಯನ್ನು ಇಡುವುದಿಲ್ಲ, ಬರೀ ಆತ್ಮ ವಸ್ತುವಿನಲ್ಲಿ ಅವರು ಆಸಕ್ತಿ ಇಡ್ತಾರೆ. ಅದಕ್ಕೆ ಶಂಕರಾಚಾರ್ಯರ ಮೂಲ ಉದ್ದೇಶ ಈ ಪ್ರಕರಣ ಗ್ರಂಥದಲ್ಲಿ ಏನಪ್ಪಾ ಅಂತಂದ್ರೆ, ಆತ್ಮವನ್ನು ತಿಳಿದುಕೋ ವಿವೇಚನೆಯಿಂದ. ಹೆಂಗ? ವಿವೇಕದಿಂದ ಯಾವುದು ಆತ್ಮ, ಯಾವುದು ಅನಾತ್ಮ, ನಿನಗೆ ಯಾವುದು ಹಿತಕರ, ಯಾವುದು ಹಿತಕರವಲ್ಲ, ಅದನ್ನು ಸರಿಯಾಗಿ ವಿವೇಚನೆಯನ್ನು ಮಾಡಿ ತಿಳಿದುಕೋ ಅನ್ನೋದನ್ನು ಉಪದೇಶ ಮಾಡ್ತಾರೆ. ಅದಕ್ಕೆ ಹೆಸರು ವಿವೇಕ ಚೂಡಾಮಣಿ, ಪರಮ ವಿವೇಕ, ಆತ್ಮ ಮತ್ತು ಅನಾತ್ಮದ ವಿವೇಚನೆ, ಸಪರೇಷನ್, ಡಿಸ್ಕ್ರಿಮಿನೇಷನ್ ಅಂತ ತಿಳ್ಕೊಂಡು ಅವರು ಇಂಥ ಒಂದು ದಿವ್ಯವಾದಂತಹ ಒಂದು ಹೆಸರು ಕೊಟ್ಟಾರೆ, ವಿವೇಕ ಚೂಡಾಮಣಿ ಅಂತ ತಿಳ್ಕೊಂಡು. ನಾವಿಲ್ಲಿ ನೋಡುವ ಮುಂದೆ ಶಂಕರಾಚಾರ್ಯರು ಅವ್ರು ಏನ್ ಹೇಳ್ತಾರ ಅಂತಂದ್ರೆ, ಮುಖ್ಯವಾದ ವಿವೇಕವನ್ನು ಮಾಡೋದು ಅದ್ಯಾವುದಂದ್ರೆ ಆತ್ಮಾನಾತ್ಮ ವಿವೇಕ. ಅದಕ್ಕೆ ಏನ್ ಮಾಡ್ಬೇಕಂತಾರ ಅಂದ್ರೆ, ಮೊದಲು ನಿನ್ನ ಜನ್ಮ ಬಗ್ಗೆ ಸರಿಯಾಗಿ ತಿಳ್ಕೊ. ಮನುಷ್ಯ ಜನ್ಮ ಏನು ನಮ್ಗೆ ಸಿಕ್ಕದ, ಅದರ ಬಗ್ಗೆ ಸರಿಯಾಗಿ ತಿಳ್ಕೊ ಅಂತ ಹೇಳ್ತಾರೆ. ಅದು ವಿವೇಕನೇ. ನಾವು ಪ್ರಾಪ್ತವಾದಂತಹ ಮನುಷ್ಯ ಜನ್ಮದ ಮಹತ್ವವನ್ನು ತಿಳಿಯುವುದೇ ಒಂದು ವಿವೇಕ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಅವರು ಮೊದಲನೇ ಶ್ಲೋಕವನ್ನು ಈ ವಿಷಯವಾಗಿಯೇ ಪ್ರಸ್ತುತಪಡಿಸ್ತಾರೆ. ಮನುಷ್ಯ ಜನ್ಮದ ಮಹತ್ವ ಏನು ಅನ್ನುವಂತಹ ಒಂದು ವಿಷಯವನ್ನು ಅವರು ಪ್ರಸ್ತುತಪಡ್ತಾರೆ. ಈಗ ನಾವು ಗ್ರಂಥವನ್ನು ಪ್ರವೇಶ ಮಾಡೋಣ. 1ನೇ ಶ್ಲೋಕ. ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಂ ಅಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಅಂತಕೊಂಡು ಅವರು ತಮ್ಮ ಗುರುಗಳಿಗೆ, ಪರಮಾತ್ಮನಿಗೆ ಮೊದಲ ಪ್ರಣಾಮವನ್ನು ಮಾಡಿ ಗ್ರಂಥ ಪ್ರವೇಶ ಮಾಡ್ತಾರೆ. ಏನ್ ಹೇಳ್ತಾರೆ? ಸರ್ವ ವೇದಾಂತ ಸಿದ್ಧಾಂತ ಗೋಚರಂ. ಪರಮಾತ್ಮ ತತ್ವ ಕೇವಲ ಶಾಸ್ತ್ರಗಳಿಂದ, ಶಾಸ್ತ್ರ ಅಂತಂದ್ರೆ ವೇದಾಂತ ಶಾಸ್ತ್ರ, ಪರಮಾತ್ಮ ಶಾಸ್ತ್ರ, ಆ ಶಾಸ್ತ್ರಗಳಿಂದ ಮಾತ್ರ ಗೋಚರ ಆಗ್ತದೆ. ವೇದ, ಉಪನಿಷತ್ತು ಮತ್ತು ಪರಮಾತ್ಮ ವಿಷಯಕ ಗ್ರಂಥಗಳಿದಾವ, ಅದರ ಅಭ್ಯಾಸದಿಂದ ಮಾತ್ರ ನೀ ಕಾಣಿಸ್ತಿ, ನಮ್ಗೆ ಅರಿವಿಗೆ ಬರ್ತಿ. ಅದಕ್ಕೇನಂದಾರು ಸರ್ವ ವೇದಾಂತ ಸಿದ್ಧಾಂತ ಗೋಚರಂ. ಸಿದ್ಧಾಂತ ಅಂದ್ಕೂಡಲೇ ಬರೀ ದ್ವೈತ ಅದ್ವೈತ ಸಿದ್ಧಾಂತ ಬರೋದಿಲ್ಲ, ಅನೇಕ ಸಿದ್ಧಾಂತಗಳು. ಜೈನ ಸಿದ್ಧಾಂತನೂ ಒಂದು ಸಿದ್ಧಾಂತನೇ. ಎಲ್ಲಾ ಸಿದ್ಧಾಂತಗಳು, ಇಸ್ಲಾಂ ಇರಲಿ, ಕ್ರಿಶ್ಚಿಯನ್ ಇರಲಿ, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಆಯಾ ಸಂದರ್ಭಕ್ಕನುಸಾರವಾಗಿ ಮಹಾಪುರುಷರ ಅವತಾರ ಮಾಡಿ ಕೆಲವು ಸಿದ್ಧಾಂತಗಳನ್ನು ಪ್ರಸ್ತುತಪಡಿಸ್ಯಾರ. ಅದನ್ನು ನಾವು ತಿಳ್ಕೋಬೇಕು. ದ್ವೇಷ ಮಾಡಲಿಕ್ಕೆ ಅಲ್ಲದು, ಆಯಾ ಸಂದರ್ಭಕ್ಕೆ ತಕ್ಕಂತ ಅದು ಇರ್ತದೆ. ಪ್ರತಿಯೊಂದು ಧರ್ಮದಲ್ಲಿ ಸಂತರು ಅಂತ ಇದ್ದೇ ಇದ್ದಾರೆ. ಸಂತರು ಅಂತಂದ್ರೆ ಅಂತೇನು? ಅವರು ಪರಮಾತ್ಮ ತತ್ವವನ್ನು ತಿಳ್ಕೊಂಡಿರ್ತಾರೆ, ಅದರ ಅನುಸಂಧಾನ ಮಾಡಿರ್ತಾರಂತವರು ಆಯಾ ಧರ್ಮದಲ್ಲಿಯ ಸಂತರು. ಅವರೆಲ್ಲೂ ದ್ವೇಷ ಅದು ಮಾಡೋದಿಲ್ಲ. ಎಲ್ಲಾ ಧರ್ಮ ಮೇಲೆ ಅವರು ಪ್ರೇಮ ಮಾಡ್ತಾರೆ, ಎಲ್ಲಾ ಧರ್ಮದೊಳಗೆ. ಅದನ್ನ ಇತ್ತೀಚಿನ ಕಾಲದಲ್ಲಿ ರಾಮಕೃಷ್ಣ ಪರಮಹಂಸರು ಅವ್ರ ಒಂದು ವಿಶೇಷತೆ ಏನಂತಂದ್ರೆ, ಅವರು ಎಲ್ಲಾ ಧರ್ಮಗಳ ಸಾರವನ್ನು ತಿಳಿದು ಪ್ರಾಕ್ಟೀಸ್ ಮಾಡಿದ್ರಂತವ್ರು. ಒಂದ್ ಸ್ವಲ್ಪ ದಿವಸ ಇಸ್ಲಾಂ ಧರ್ಮದಾಗ ಹೆಂಗೆ ಆಚಾರ ಹೇಳ್ಯಾರ ಪ್ರಾಕ್ಟೀಸ್ ಮಾಡಿ ಅಲ್ಲಿಯೇ ಒಂದು ಹೈಯೆಸ್ಟ್ ಲೆವೆಲ್ ಚರಮ ಒಂದು ಸಾಧನಾ ಯಂತ್ರವನ್ನು ಮಾಡಿದ್ರು. ಅದನ್ನು ಪಡೆದ್ರು. ಕ್ರಿಶ್ಚಿಯನ್ ಧರ್ಮಕ್ಕೂ ಸಹಿತ ಅವರು ಅನುಸಂಧಾನ ಮಾಡಿ ಕೆಲವು ದಿವಸ ಮಾಡಿದ್ರು. ಅವ್ರು ಹಿಂದೂ ಧರ್ಮ, ವೈದಿಕ ಧರ್ಮವನ್ನು ಮಾಡೇ ಮಾಡ್ತಾರೆ. ಹಂಗ ಅವ್ರು ಬೇರೆ ಬೇರೆ ಧರ್ಮದ ಅನುಸಂಧಾನ ಮಾಡಿ ಆ ಚರಮ ಸಿದ್ಧಿಯನ್ನು ಅವರು ಅನುಭವಿಸಿದ್ರು ತಿಳ್ಕೊಂಡು ಅವರ ಚರಿತ್ರೆಯಲ್ಲಿ ಬರ್ತದೆ. ಆ ವಿಷಯದಲ್ಲಿ ಸರ್ವ ವೇದಾಂತ ಸಿದ್ಧಾಂತ ಗೋಚರಂ, ಅದಕ್ಕೆ ನೀನು ಕಾಣಿಸ್ಕೊಡ್ತೀವಿ. ಆದರೆ ಎಲ್ಲಿ ಕಾಣಿಸುವುದಿಲ್ಲ ಅದನ್ನು ಹೇಳ್ತಾರೆ ತಮ್ ಅಗೋಚರಂ. ಎದಕ್ಕೆ ಕಾಣಿಸುವುದಿಲ್ಲ ಅಂತಂದ್ರೆ, ನಮ್ಮ ಲೌಕಿಕ ಮನಸ್ಸಿಗೆ, ಲೌಕಿಕ ಬುದ್ಧಿಗೆ ಪರಮಾತ್ಮ ತತ್ವ ಕಾಣಿಸುವುದಿಲ್ಲ. ಯಾಕಂತಂದ್ರೆ ನಮ್ಮ ಬುದ್ಧಿ ಅನಾತ್ಮದಲ್ಲಿ ಆಸಕ್ತ ಆಗ್ಯದ, ವೈರಾಗ್ಯ ಇಲ್ಲ, ನಮ್ಗೆ ನಿಜವಾದ ವೈರಾಗ್ಯ ಇಲ್ಲ. ಅದಕ್ಕೆ ತಮ್ ಅಗೋಚರಂ. ಅಗೋಚರಂ ಎಲ್ಲಿ ಅಂತಂದ್ರೆ ಲೌಕಿಕ ಬುದ್ಧಿಯಿಂದ, ಲೌಕಿಕ ಮನಸ್ಸಿನಿಂದ ನಮಗ ಪರಮಾತ್ಮ ಕಾಣಿಸೋದಿಲ್ಲ. ಯಾವ ಪರಮಾತ್ಮ ಅಂತಂದ್ರೆ ಗೋವಿಂದಂ ಪರಮಾನಂದಂ, ಪರಮಾನಂದ ಸ್ಥಿತಿ, ಪರಮಾನಂದಕರವಾದಂತಹ ಸ್ಥಿತಿಯಲ್ಲಿರುವಂತಹ ಗೋವಿಂದ. ಗೋವಿಂದ ಅವ್ರ ಗುರುಗಳ ಹೆಸರು ಗೋವಿಂದ ಪಾದಾಚಾರ್ಯ ಮತ್ತು ಗೋವಿಂದ ಅಂದ್ರೆ ಪರಮಾತ್ಮ, ಎರಡೂ ಸಂಬೋಧನೆ ಮಾಡ್ಯಾರ. ಗೋವಿಂದಂ
ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ನಾನು ಇಂತಹ ಪರಮಾನಂದ ರೂಪವಾದಂತಹ ಸದ್ಗುರುವಿಗೆ ನಮಸ್ಕಾರ ಮಾಡ್ತೀನಿ ಎಂದುಕೊಂಡು ಅವರು ಇಲ್ಲಿ ಈ ಗ್ರಂಥವನ್ನು ಪ್ರಾರಂಭ ಮಾಡ್ತಾರೆ. ಒಂದನೇ ಶ್ಲೋಕ, ಒಂದನೇ ಗ್ರಂಥವರೆಗೆ ಜಂತೂನಾಂ ನರ ಜನ್ಮ ದುರ್ಲಭಂ ತತಃ ಪುಂಸ್ತ್ವಂ ತಥೋ ವಿಪ್ರತ ತಸ್ಮಾತ್ ವೈದಿಕ ಧರ್ಮ ಮಾರ್ಗ ಪರತ ವಿದ್ವತ್ವಂ ತಸ್ಮಾತ್ ಪರಂ ಆತ್ಮಾನಾತ್ಮ ವಿವೇಚನಂ ಸ್ವನುಭವೋ ಬ್ರಹ್ಮಾತ್ಮನ ಸಂಸ್ಥಿತಿ ಮುಕ್ತಿರ್ನೋ ಶತಜನ್ಮ ಕೋಟಿ ಸ್ಮೃತೈ ಪುಣ್ಯೈರ್ವಿನಾ ಲಭ್ಯತೆ ಅಂತ ಈ ಶ್ಲೋಕದೊಳಗ ಮಾನವ ಜನ್ಮದ ಮಹತ್ವ ಮತ್ತು ಪರಮಾತ್ಮ ತತ್ವದ ಮಹತ್ವವನ್ನು ಇಲ್ಲಿ ಅವರು ತಿಳಿಸ್ತಾರೆ. ಅವರ ಒಂದನೇ ಉಪದೇಶ ಏನಂತಂದ್ರೆ ಪರಮಾರ್ಥ ಮಾರ್ಗದಲ್ಲಿ ನಾವು ಅದರ ಸಂಗತಿಯಲ್ಲಿ ಹೋಗಿ ನಾವು ಉದ್ಧಾರ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಅವರು ಒಂದು ಉಪದೇಶ. ಆ ನಿಟ್ಟಿನಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಜಂತೂನಾಂ ನರ ಜನ್ಮ ದುರ್ಲಭಂ. ಜಂತು ಅಂತಂದ್ರೆ ಯಾವುದು ಜನ್ಮಕ್ಕೆ ಒಳಗಾಗಿ ಅಸ್ತಿತ್ವಕ್ಕೆ ಬಂದವರು ಅದು ಜಂತು ಅಂದ್ರೆ ಇರಿವಿ, ಸೂಕ್ಷ್ಮವಾದ ಪ್ಯಾರಾಮಿಷಿಯಂ ಅಮೀಬಾ ಹಿಡ್ಕೊಂಡು ಸೂಕ್ಷ್ಮ ಬ್ಯಾಕ್ಟೀರಿಯಾ ಹಿಡ್ಕೊಂಡು ಮನುಷ್ಯಾಂತರ್ಕ ಇವೆಲ್ಲ ಜಂತುಗಳು. ಮನುಷ್ಯನೂ ಜಂತುನೇ, ಯಾಕಂದ್ರೆ ಅವನು ಜನ್ಮಕ್ಕೆ ಒಳಗಾಗಿ ಅಸ್ತಿತ್ವಕ್ಕೆ ಬಂದಾನದಕ್ಕೆ ಅವನು ಜಂತು. ಈ ಎಲ್ಲಾ ಜಂತುಗಳೊಳಗ ನರ ಜನ್ಮ ದುರ್ಲಭಂ, ಮನುಷ್ಯ ಜನ್ಮ ಬಹಳ ದುರ್ಲಭವಾದದ್ದು ಅಂದುಕೊಂಡವರು ಮೊದಲು ಹೇಳ್ತಾರೆ. ಅದಾದ್ಮೇಲೆ ಮನುಷ್ಯ ಜನ್ಮ ಮಂದ ಮೇಲೆ ಮಾತೇನೇನು ಅದನ್ನ ಮುಂದಿನ ಹೇಳ್ತಾರೆ. ಅತಃ ಪುಂಸ್ತ್ವಂ, ಪುಂಸ್ತ್ವಂ ಅಂದ್ರೆ ಪೌರುಷ, ಪುಂಸ್ತ್ವ ಅಂದ್ರೆ ಪೌರುಷ, ಪೌರುಷ ಅಂದ್ರೆ ಬಲ. ಬಲ ಅಂದ್ರೆ ಯಾವ? ದೈಹಿಕ ಬಲ, ಮಾನಸಿಕ ಬಲ, ಬೌದ್ಧಿಕ ಬಲ, ಶೌರ್ಯ, ಇವೆಲ್ಲ ಪೌರುಷದೊಳಗೆ ಬರ್ತಾವ. ಅದಕ್ಕೆ ಪುಂಸ್ತ್ವಂ ಅಂತ ಒಂದು ನರಜನ್ಮ ಸಿಕ್ತು. ಆ ನರಜನ್ಮ ಸಿಕ್ಕ ಮೇಲೆ ಮನುಷ್ಯ ಹೆಂಗಿರ್ಬೇಕು? ಪುಂಸ್ತ್ವಂ, ಪೌರುಷದಿಂದ ಯುಕ್ತನಾಗಿರಬೇಕು. ಬುದ್ಧಿ ಬಲ, ದೈಹಿಕ ಬಲ, ಒಳ್ಳೆಯ ಆರೋಗ್ಯ, ಇದೆಲ್ಲ ಇದ್ದಾವ ಪೌರುಷ, ಒಳ್ಳೆಯ ಪುರುಷ, ಉತ್ತಮ ಪುರುಷ ಅಂತ ಅನಿಸ್ಕೊತಾನ. ಹಂಗ ನಮ್ಮ ಎರಡನೇ ಇದು ಬಹಳ ದುರ್ಲಭ. ಮನುಷ್ಯ ಹುಟ್ಟುದ ದುರ್ಲಭ. ಅದರೊಳಗೂ ಇವೆಲ್ಲ ಒಳ್ಳೆಯ ಗುಣಗಳಿಂದ ಯುಕ್ತನಾಗಿ ಪೌರುಷದಿಂದ ಯುಕ್ತನಾಗಿರುವಂತಹ ಮನುಷ್ಯ ಮತ್ತೂ ದುರ್ಲಭ ಅಂದುಕೊಂಡು ಹೇಳ್ತಾರೆ. ಮುಂದೆ ಮತ್ತೆ ತಥೋ ಮತ್ತಿದ ಮೇಲೆ ವಿಪ್ರತ ಅಂತಂದ್ರೆ ಪಾವಿತ್ರ್ಯ. ವಿಪ್ರತ ಅಂದ್ರೆ ಪಾವಿತ್ರ್ಯ. ವಿಪ್ರ ಅಂದ್ರೆ ನಾವು ಬ್ರಾಹ್ಮಣನ ಬರ್ತಾರೆ. ಬ್ರಾಹ್ಮಣ್ಯ ಎದಕ್ಕೆ ವಿಶೇಷದಪ್ಪ ಅಂತಂದ್ರೆ ಪಾವಿತ್ರ್ಯ. ಬ್ರಾಹ್ಮಣ ಪಾವಿತ್ರ್ಯದಿಂದ ವಿಶೇಷತೆಯನ್ನು ಪಡೆದಾನ. ಆ ಪಾವಿತ್ರ್ಯವು ಅದರ ಜೋಡಿಸಪ್ಪ ಅಂದ್ರೆ ಮತ್ತೂ ದುರ್ಲಭ. ಒಂದು ನರಜನ್ಮ, ಮತ್ತೊಂದು ಪೌರುಷ, ಮತ್ತೊಂದು ಪಾವಿತ್ರ್ಯ ಅದಕ್ಕೆ ಸೇರ್ಕೊಂಡಿತ್ತಂದ್ರೆ ಇನ್ನೂ ದುರ್ಲಭ ಅಂತ ಇನ್ನೂ ಹೇಳ್ತಾರೆ ಮುಂದೆ. ಇನ್ನು ತಸ್ಮಾತ್ ವೈದಿಕ ಧರ್ಮ ಮಾರ್ಗ ಪರತ, ಮೊದಲಿನ 3 ಗುಣ ಅಂತ ಮತ್ತೆ ಇನ್ನೊಂದು ಸೇರಿಸ್ತಾರೆ. ಅಂತ ಮನುಷ್ಯ ವೈದಿಕ ಧರ್ಮ ಮಾರ್ಗವನ್ನು ಅನುಸರಿಸುತ್ತಿದ್ದರೆ ಅಂತ ಬರ್ತದೆ. ಇಲ್ಲಿ ಮತ್ತೆ ವೈದಿಕ ಅರ್ಥೇನು? ವೇದ. ವೈದಿಕ ಶಬ್ದ ಬಂದದ್ದರಿಂದ ವೇದ. ವೇದ ಅಂದ್ರೆ ತಿಳ್ಕೊಳ್ಳೋದು, ಅರಿವು ಮಾಡಿಕೊಳ್ಳುವುದಕ್ಕೆ ವೈದಿಕ ಅಂತ. ಬರೀ ನಾವು ಹಿಂದೂಗಳು ಅಷ್ಟೇ ವೈದಿಕ ಅಂತಲ್ಲ. ಒಂದು ವಿಶಾಲ ದೃಷ್ಟಿಯಿಂದ ನೋಡಿದಾಗ ಯಾರ್ಯಾರು ಪರಮಾರ್ಥ ತತ್ವವನ್ನು, ಆತ್ಮತತ್ವವನ್ನು ಅನುಸರಿಸುತ್ತಾರೋ ಎಲ್ಲರೂ ವೈದಿಕರೇ. ಏವಂ ವೇದ ಅಂತಂದ್ರಲ್ಲ ನಾವು ಗಣಪತಿ ಅಂತ ಶಿಕ್ಷಣಾಗ ಉಪನಿಷತ್ನ್ಯಾಗ ಏವಂ ವೇದ, ಈ ರೀತಿ ತಿಳಿದುಕೋ. ವೇದ ಅಂದ್ರೆ ತಿಳಿದುಕೋ. ಈ ತಿಳ್ಕೊಳ್ಳೋದೇನು ಒಂದು ಪ್ರಕ್ರಿಯೆ ಇದೆ. ಅದಕ್ಕೇನಂತಾರೆ ನಾವು ವೈದಿಕ ಧರ್ಮ. ತಿಳ್ಕೊಳ್ಳುವ ಪ್ರವೃತ್ತಿ ಅಥವಾ ತಿಳ್ಕೊಳ್ಳುವ ಸಾಧನೆ ಇದು ವೈದಿಕ ಪ್ರವೃತ್ತಿ. ನಾವು ವೈದಿಕ ಧರ್ಮದಾಗ ವೇದಗಳನ್ನು ಎದಕ್ಕೆ ಓದ್ತೀವಿ? ನಾವು ವೇದಗಳನ್ನು ಪರಮಾತ್ಮ ದರ್ಶನಕ್ಕಾಗಿ, ಮೋಕ್ಷಕ್ಕಾಗಿ ವೇದಗಳನ್ನ, ಉಪನಿಷತ್ತುಗಳನ್ನು ನಾವು ಓದ್ತೀವಿ. ಅದಕ್ಕೆ ನಾವು ವೈದಿಕ ಮಾರ್ಗ ಅಂತೀವಿ. ಇನ್ನು ಬೇರೆ ಮಾರ್ಗನಾಗ ಇದನ್ನ ಮಾಡ್ತಿದ್ರೆ ಅದು ವೈದಿಕ ಮಾರ್ಗನೇ. ಯಾಕಂದ್ರೆ ಅರಿವು ಎಲ್ಲಿ ಉಂಟಾಗ್ತದೋ ಅದು ವೈದಿಕ ಧರ್ಮ ಅಂದ್ಕೊಂಡು ಒಂದು ವಿಶಾಲ ದೃಷ್ಟಿಯಿಂದ ಆಚಾರ್ಯರು ಹೇಳ್ತಾರೆ. ತಸ್ಮಾತ್ ವೈದಿಕ ಧರ್ಮ ಮಾರ್ಗ ಪರತ. ಈ ಅರಿವನ್ನು ಮಾಡಿಕೊಳ್ಳುವಂತಹ ಒಂದು ಪ್ರವೃತ್ತಿಯನ್ನು ಇಟ್ಟುಕೊಳ್ಳುವಂತಹ ಮನುಷ್ಯ ಇನ್ನೂ ಶ್ರೇಷ್ಠ, ಇನ್ನೂ ದುರ್ಲಭ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಲ್ಲ ವಿದ್ವತ್ವಂ ತಸ್ಮಾತ್ ಪರಂ. ಎಲ್ಲಾ ಸಹಸ್ರ ಶಾಸ್ತ್ರಗಳನ್ನು, ಪರಮಾರ್ಥ ಶಾಸ್ತ್ರಗಳನ್ನು ಓದಿ ಅವ ವಿದ್ವತ್ತನ್ನು ಗಳಿಸಿರ್ತಾನೆ. ಇನ್ನೂ ದುರ್ಲಭ. ಧರ್ಮ ಮಾರ್ಗವನ್ನು
ತನವಲ್ಲ ಎಲ್ಲ ಶಾಸ್ತ್ರಗಳನ್ನು, ಎಲ್ಲ ಪುರಾಣಗಳು, ವೇದಗಳು, ಉಪನಿಷತ್ತುಗಳನ್ನು ಬಹಳ ಆಳವಾಗಿ ಚಿಂತನೆ ಮಾಡಿ ವಿದ್ವತ್ತನ್ನು ಗಳಿಸಿರ್ತಾನೆ. ಅಂತ ಮನುಷ್ಯಂತೂ ಇನ್ನೂ ದುರ್ಲಭ. ಮತ್ತೆ ಹೇಳ್ತಾರೆ, ನರಜನ್ಮ, ಪೌರುಷ, ಪಾವಿತ್ರ್ಯ, ವೈದಿಕ ಧರ್ಮಪರತೆ ಮತ್ತು ವಿದ್ವತ್ ಗಳಿಸಿದ ಮತ್ತಿಷ್ಟು ದುರ್ಲಭ. ಹಿಂಗ ಮುಂದೆ ಇಷ್ಟಾದ ಮೇಲೆ ಇನ್ನೂ ಒಂದು ಗುಣ ಸೇರಿಸ್ತಾರೆ ಮಕ್ಕಳು, ಆತ್ಮಾನಾತ್ಮ ವಿವೇಚನಂ. ಇಷ್ಟೆಲ್ಲ ವೈದಿಕ ಜ್ಞಾನವನ್ನು ಗಳಿಸಿಕೊಂಡು ಇನ್ನೂ ಅಂತವನಿತ್ತಂದ್ರೆ ಯಾವುದು? ಆತ್ಮಾನಾತ್ಮ ವಿವೇಚನಂ. ಯಾವುದು ಆತ್ಮ, ಯಾವುದು ಅನಾತ್ಮ ಅಂತ ತಿಳ್ಕೊಳ್ಳುವಂತಹ ಒಂದು ಪ್ರಜ್ಞೆ ಇತ್ತಪ್ಪ ಅಂತಂದ್ರೆ ಇನ್ನು ಮತ್ತಿಷ್ಟು ಶ್ರೇಷ್ಠವ ಅಂತ ತಿಳ್ಕೊಂಡಿರ್ತಾರೆ. ಆತ್ಮಾನಾತ್ಮ ವಿವೇಚನಂ ಸ್ವನುಭವೋ ಅಂದ್ರೆ ಇಷ್ಟೆಲ್ಲ ಸಾಧನ ಮಾಡಿದ ಮೇಲೆ ಆ ಮನುಷ್ಯ ನೇರವಾಗಿ ಬ್ರಹ್ಮಾನುಭವವನ್ನು ಮಾಡ್ತಾನೆ. ನಮ್ಗೇನು ಸಾಮರ್ಥ್ಯ ಬರ್ತದೆ? ಎಲ್ಲ ಶಾಸ್ತ್ರ ವೇದಗಳನ್ನು ಓದಿ, ಪರಿಷತ್ತುಗಳನ್ನು ಓದಿದ ಮೇಲೆ ಸಾಧನ ಮಾಡಿ ಅವನಿಗೆ ಅರಿವು ಉಂಟಾಗ್ತದೆ. ಆ ಅರಿವಿನ ಬೆನ್ನ ಹತ್ಯೆ ಅವ್ನಿಗೆ ಏನಾಗ್ತದೆ? ಅನುಭವ ಬರ್ತದೆ. ಯಾವ ಅನುಭವ ಅದು? ಬ್ರಹ್ಮಾನುಭವ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ. ಅಂದ್ರೆ ನಾ ಅನ್ನೋದು ಏನು ಬೇರೆ ಅಲ್ಲ, ನಾ ಅನ್ನೋದು ಏನು ಒಳಗೆ ಸ್ಫೋರಣ ಆಗಲಿಕ್ಕತ್ತದೋ ಅದು ನೀನೇ ಅಂತ ಹೇಳ್ತಾರೆ. ತತ್ವಮಸಿ, ತತ್ವಂ ಅಸಿ. ಅವನು ನೀನೇ, ನೀನನ್ನೋ ಬೇರೆ ಇಲ್ಲ. ನೀ ಏನು ಅಲ್ಲಿಗಿತ್ತಿ ಅದು ನೀ ಅಲ್ಲಿಗಿತ್ತಿಲ್ಲ, ಪರಮಾತ್ಮ ಅಲ್ಲಿಗಿರ್ತಾನೆ. ನಾ ಏನು ಮಾತಾಡ್ಲಿಕ್ಕತ್ತೀನಿ ಅದು ನಾ ಮಾತಾಡ್ಲಿಕ್ಕತ್ತಿಲ್ಲ, ಅವನ ಪ್ರೇರಣೆಯಿಂದ ಮಾತಾಡ್ಲಿಕ್ಕತ್ತೀನಿ. ಧಿಯೋಯೋನ ಪ್ರಚೋದಯ, ಅವನನ್ನು ಪ್ರಚೋದನೆ ಕೊಟ್ಟಾನಂತ ನಾನು ಮಾತಾಡ್ಲಿಕ್ಕತ್ತೀನಿ. ನಾವು ಯಾವ ತತ್ವಂ ಅಸಿ, ಅವನೇ ಬ್ರಹ್ಮ ಸ್ವರೂಪ, ಅವನೇ ಬ್ರಹ್ಮ. ಆ ಬ್ರಹ್ಮನ ಚೈತನ್ಯದಿಂದಲೇ, ಆತ್ಮದಿಂದಲೇ, ನೀವು ಪರಮಾತ್ಮದಿಂದಲೇ, ಅವನ ಪ್ರಚೋದನೆಯಿಂದ ನಾನು ಮಾತಾಡ್ಲಿಕ್ಕತ್ತೀನಿ, ಬಿಡಲಿಕ್ಕತ್ತೀನಿ ಅನ್ನುವಂಥ ಒಂದು ಪ್ರಜ್ಞೆ ಯಾರಿಗೆ ಸತತದನೋ ಅವರಿಗೆ ಸ್ವನುಭವೋ, ಅನುಭಾವಿ ಅಂತಾರೆ. ಆ ಸ್ಥಿತಿ ಇನ್ನೂ ದುರ್ಲಭ ಅಂತಾರೆ. ಬ್ರಹ್ಮಾತ್ಮನ ಸಂಸ್ಥಿತಿ ಯಾವಾಗ ಒಮ್ಮೆ ನಮಗೆ ಬ್ರಹ್ಮ ಪ್ರಜ್ಞೆ ಬರ್ತದ. ಆತ್ಮಾನಾತ್ಮ ವಿವೇಕದೊಳಗೆ ಎಲ್ಲರೂ ಆತ್ಮ ಕೂಡ ನಾವೆಲ್ಲ ಕಡೆ ಪ್ರವಚನ ಕೇಳಿರ್ತೀವಿ. ಆ ಪುಣ್ಯ ಬರೋದ್ರಿಂದ ನಮಗೂ ಅದು ಅನುಭವ ಬರ್ತಿರ್ತದೆ. ಎಲ್ಲ ಕಡೆ ಆತ್ಮ ತುಂಬೇದ ತಿಳ್ಕೊಂಡು ನಮಗೊಮ್ಮೆ ಔದಾರ್ಯ ಬರ್ತದೆ. ಎಲ್ಲರೂ ದಾನ ಮಾಡಬೇಕು ಅಂತ ಬುದ್ಧಿ ಬರ್ತದೆ. ದೀನದಲ್ಲಿದ್ದರೆ ನೋಡಿ ನಮ್ಮ ಸ್ವಲ್ಪ ಅವ್ರಿಗೆ ಸಹಾಯ ಮಾಡ್ಬೇಕು ಅನಿಸ್ತದೆ. ಎಲ್ಲಿಯೋ ಅನಾಥಾಶ್ರಮ ಇರ್ತದೆ, ಅಲ್ಲಿ ಹೋಗಿ ನಾವು ಸ್ವಲ್ಪ ಡೊನೇಷನ್ ಕೊಡ್ಬೇಕು ಅನಿಸ್ತದೆ. ಯಾಕಂದ್ರೆ ಅಲ್ಲಿ ನಮ್ಗೆ ಆತ್ಮತತ್ವ ಕಾಣಿಸಿರ್ತದೆ. ಅವರು ನಮ್ಮಂಗಪ್ಪ ಅವ್ರ ಶಕ್ತಿ ಮಾಡೋದು ರೋಗಿಗಳಿರ್ತಾರೆ. ನಾವು ಏನು ಸಂಪಾದನೆ ಮಾಡಿ ಅವ್ರು ಕೊಟ್ಟು ಅವ್ರು ಸುಖ ಪಟ್ಟಿ ಅಂತ ಒಂದು ಪುಣ್ಯವನ್ನು ಗಳಿಸುವಂತ ನಮ್ಮ ಪ್ರಜ್ಞಾ ಬಂದಿರ್ತದಲ್ಲ, ಅದು ಇದರಿಂದಲೇ, ಅರಿವಿನಿಂದಲೇ ಬಂದಿರ್ತದೆ. ಅದು ನಮಗೆ ಏನಾಗ್ತದೆ? ಸ್ವಲ್ಪ ಸಮಯ ಇರ್ತದೆ. ಅಲ್ಲಿ ಅದು ಆತ್ಮೀಯ ಮಾತ್ರ ನಾವು ಲೌಕಿಕದಾಗ ಬೀಳ್ತೇವೆ. ಸತತವಾಗಿ ನಮ್ಮಲ್ಲಿ ಪ್ರಜ್ಞೆ ಇರುವುದಿಲ್ಲ. ಒಂದು ದಿವಸ ನಾಯಿ ಬಹಳ ಪ್ರೀತಿಯಿಂದ ಬಕ್ರಿ ತಿನ್ನಿಸ್ತೀವಿ, ಒಂದು ದಿವಸದಲ್ಲಿ ನಾವು ಹೊರಗಡೆ ಅವ್ರು ಅಂತಂದ್ರೆ ಊಟಗಾರಿ ಬಂದು ಬರ್ತೀವಿ. ಹಂಗಾಗಿ ಆಗ್ತದಂತಂದ್ರೆ ನಮಗೆ ಸಾತತ್ಯ ಇರುವುದಿಲ್ಲ, ಕನ್ಸಿಸ್ಟೆನ್ಸಿ ಇರುವುದಿಲ್ಲ ನಮ್ಮ ಬುದ್ಧಿ ಒಳಗೆ. ಈ ಆತ್ಮಬುದ್ಧಿ ಕನ್ಸಿಸ್ಟೆಂಟ್ಲಿ ಜಾಗೃತ ಇರುವುದಿಲ್ಲ. ಒಂದು ದಿವಸ ಇರ್ತದ, ಒಂದು ದಿವಸ ಇರುವುದಿಲ್ಲ. ಎಲ್ಲೋ ಸಾಧು ಸಂತರ ಒಂದು ಪ್ರವಚನ ನಡೆದ ಅವ್ರು 4 ಮಂದಿ ಕೇಳ್ಬೋದು, ಅವ್ರ ಎಫೆಕ್ಟ್ನಿಂದ ಆಂಟಿಬಯೋಟಿಕ್ ತೊಗೊಂಡು ಕೂಡಲೇ ಅವ್ರು 4 ದಿನ ಎಫೆಕ್ಟ್ ಇರ್ತದೆ. ಹಂಗೆ ಯಾವುದೋ ಒಂದು ಸಂತರ ಉಪದೇಶ ಕೇಳಿದ ಕೂಡಲೇ ಒಂದು 4 ದಿನ ನಮ್ಮ ತಲೆಯಾಗ ಗುಂಬಿರ್ತದೆ. ಅವಾಗ ನಾವು ಆ ಸತ್ಕರ್ಮಗಳನ್ನು ಮಾಡ್ತೀವಿ. ಕರೆ ಅದು ಬಹಳ ಉಪಯುಕ್ತನೇ. ಯಾಕಂತಂದ್ರೆ ಅದರ ಪುಣ್ಯದಿಂದ ಪುಣ್ಯ ಬೆಳೀತದೆ, ಪುಣ್ಯದಿಂದ ಪುಣ್ಯ ಬೆಳೀತದೆ. ಅದನ್ನೇ ಹೇಳ್ಯಾರ, ನೇರ ಯಜ್ಞಮಯಜಂತ ದೇವಾಹ. ಪುಣ್ಯದಿಂದ ಪುಣ್ಯ ಬೆಳೀತದೆ, ಕರ್ಮದಿಂದ ಕರ್ಮ ಬೆಳೀತಾವ. ಹಿಂಗೆ ಒಂದು ಸ್ವಲ್ಪ ಶುರು ಮಾಡ್ಬೇಕು ನಾವೆಲ್ಲರೇ, ತಾನ ಬೆಳ್ಕೋತ ಹೋಗ್ತದೆ. ಈ ರಿಕರಿಂಗ್ ಡಿಪಾಸಿಟ್ ಅಂತೀವಲ್ಲ ನಾವು, ಒಂದು ಸಣ್ಣ ಒಂದು ಅಮೌಂಟ್ ಇಟ್ಟರೆ ತಿಳಿಲಾರ್ದಂತೇಳು ಡಬಲ್ ಹಾಕೋದು ಹೋಗಿ ನೋಡ್ತೀವಿ. ಏಜೆಂಟ್ ಬಂದು ಕೊಡ್ತಾನೆ 10 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ ಎಷ್ಟು ಆನಂದ ಆಗ್ತದೆ. ಅದನ್ನ ನಾವು ರೆಕರಿಂಗ್ ಡಿಪಾಸಿಟ್ ಅವು ಹಪ್ತಾ ತುಂಬ ಏನು ಅನ್ಸೋದಿಲ್ಲ, ಸಣ್ಣ ಸಣ್ಣ ಹಪ್ತಾ ಇರ್ತಾವ. ಕರೆ ಕಾಲಾಂತರದಾಗ ನಾವು ದೊಡ್ಡ ಅಮೌಂಟ್ ಆಗಿ ಯಾವಾಗ ಹಾಕೋಬೇಕಾಗಿರ್ತದೆ ದೊಡ್ಡ ಅಮೌಂಟ್ ಸಿಗ್ತದೆ ನಮಗೆ, ಭಾಳ ಅಮೌಂಟ್ ಆಗ್ತದಲ್ಲ. ಹಂಗಿದು ಅದ ಸಣ್ಣ 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 ಪುಣ್ಯಗಳು ಮಾಡ್ಕೊಂಡು ಹೋಗ್ತದೆ. ಅದರಿಂದ ಪ್ರಾಪ್ತ ಆಗ್ತದೆ ಸಂತರ ಸಂಘದಿಂದ. ಸ್ವಲ್ಪ ಸ್ವಲ್ಪ ನಮಗೆ ಯಾವಾಗ ಬಂದಾಗ ನಮ್ಮ ಕಡೆಯಿಂದ ಸತ್ಕರ್ಮಗಳು ಆಗ್ತಿರ್ತಾವ. ಆದರೆ ಮುಂದಿನ ಹಂತಗಳನ್ನ ಹೇಳ್ತಾ ಇರೋದಂತಂದ್ರೆ ಬ್ರಹ್ಮಾತ್ಮನ ಸಂಸ್ಥಿತಿ ಸತತವಾಗಿ ಅದೇ ಪ್ರಜ್ಞೆ ಇರ್ತದೆ ಸಂತರಿಗೆ. ಅವು ಯಾವತ್ತೂ ಅದರಿಂದ ಕೆಳಗೆ ಬರುವುದಿಲ್ಲ. ಅಚ್ಯುತ ಸ್ಥಿತಿ ಯಾವಾಗಲೂ ಕೆಳಗೆ ಬರುವುದಿಲ್ಲ. ಅವರು ಆ ಬ್ರಹ್ಮಸ್ಥಿತಿ ಒಳಗೆ ಇರ್ತಾರೆ. ಬೇಕಾದಾಗ ಒಂದಾಗಲೇ ಮಹಾರಾಜರು ಒಮ್ಮೆ ಅವ್ರ ಶಿಷ್ಯ ವಯಸ್ಸಾಗಿದೆ, ಅವ್ರ ಶಿಷ್ಯ ಏನ್ ಮಾಡ್ತಿರ್ತಾನೆ, ಒಬ್ರು
ಅವ್ರ ತೊಡಿ ಮೇಲೆ ತಲೆ ಇಟ್ಕೊಂಡು ನೋಡ್ಕೊಂಡಿರ್ತಾನ. ಅವ್ರ ಶಿಷ್ಯನ ಸೇವಾ ಮಾಡ್ತಿರ್ತಾರಂತವ್ ಅಂದ್ರೆ ಶಿಷ್ಯಗೆ ಅನಾರೋಗ್ಯ ಇರ್ತದೆ, ಅವ್ನು ಸ್ವಲ್ಪ ಚಪ್ಪಲಿಸ್ತಿರ್ತಾರಂತ ಆ ಶಿಷ್ಯಗ ಇವು ತೊಡಿ ಒಳಗಿಂದ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಸತತವಾಗಿ ಕೇಳಿಸ್ತಿರ್ತದ. ಆ ಶಿಷ್ಯರಿಗೆ ಯಾವತ್ತು ಶ್ರೀರಾಮ ಜಯ ರಾಮ ಇವ್ರೇ ಬಾಯಿಗೆ ಅಂತಿರ್ತದೆ, ಬಾಯಿ ನಿಂತ್ಕೊಂಡು ಮೈ ಸೋರ್ಲಿರ್ತಾರೆ. ಅವ್ನು ಬೇರೆ ತೊಡಿ ಒಳಗೆ ಶ್ರೀರಾಮ ಜಯ ರಾಮ ಕೇಳಿಸ್ತಿರ್ತಾರೆ. ಅರ್ಥ ಏನಪ್ಪಾ ಅಂತಂದ್ರೆ ಆ ಮಹಾರಾಜರು ಸತತವಾಗಿ 24 ತಾಸು ಆ ಬ್ರಹ್ಮಸ್ಥಿತಿ ಒಳಗನೆ ಇರ್ತಾರೆ ಅಂತ ಒಂದು ಉದಾಹರಣೆ. ಎಲ್ಲಾ ಸಂದರ್ಭದಲ್ಲೂ ಇದೇ ಸ್ಥಿತಿ. ಅಂತಹ ಸ್ಥಿತಿ ಇನ್ನೂ ದುರ್ಲಭ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಆ ಸ್ಥಿತಿಗೆ ಮುಟ್ಟಿದ ಮೇಲೆ ಏನು ಸಿಗ್ತದೆ? ಕೊನೆಯ ಸ್ಥಿತಿ ಮುಕ್ತಿ. ಮುಕ್ತಿರ್ನೋ ಶತ ಜನ್ಮ ಕೋಟಿ ಸುಕೃತೈ. ಇಂತಹ ಬ್ರಹ್ಮಸ್ಥಿತಿ ಪ್ರಾಪ್ತ ಆದ್ಮೇಲೆ ನಮ್ಗೆ ಏನ್ ಸಿಗ್ತದೆ ಅಂದ್ರೆ ಜೀವನ್ ಮುಕ್ತಿ. ಜೀವನ್ ಮುಕ್ತಿ. ಮುಕ್ತಿ ಅಂತಂದ್ರೆ ಸತ್ತ ಮೇಲೆ ಸ್ವರ್ಗ ಸೇರೋದಕ್ಕೆ ಮುಕ್ತಿ ಅನ್ನೋದಿಲ್ಲ ಅಂತ ತಿಳ್ಕೊಂಡು ಪದೇ ಪದೇ ನಮ್ಗೆ ಸಂತರು ಹೇಳ್ತಿರ್ತಾರೆ. ಈ ಮುಕ್ತಿ ಅನ್ನುವಂತ ವಿಷಯ ಎಲ್ಲರಿಗೂ ಗೊತ್ತದೆ. ಕರೆ ಅದ್ರ ಮಹತ್ವ ಏನಪ್ಪ ಅಂತಂದ್ರೆ 4 ಪುರುಷಾರ್ಥದೊಳಗೆ ಬರ್ತದೆ. 4 ಪುರುಷಾರ್ಥದೊಳಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ, ಅರ್ಥ, ಕಾಮ, ಮೋಕ್ಷ ಇವೇನು ಚತುರ್ವಿಧ ಪುರುಷಾರ್ಥಗಳವ. ಇದು ಒನ್ ಟೈಮ್ ಅಸೆಟ್ ಅಲ್ಲ, ಇದು ಒನ್ ಟೈಮ್ ಗಳಿಸೋದಲ್ಲ. ಇವು ಪದೇ ಪದೇ ಪ್ರತಿಯೊಂದು ಹೆಜ್ಜೆಗೂ ಇವು 4 ಪುರುಷಾರ್ಥಗಳು ನಮ್ಮ ಕಣ್ಣಿಗೆ ಬೀಳ್ತಾವ. ಒಂದು ಸಣ್ಣ ಉದಾಹರಣೆ ಅಂತಂದ್ರೆ ಒಬ್ಬ ಶಿಕ್ಷಕ ಒಂದು ಕ್ಲಾಸ್ ತಗೋಬೇಕಾಗಿರ್ತದೆ. ಆ ಕ್ಲಾಸ್ ತಗೋಬೇಕಂದ್ರೆ ನಾವು ಹೆಂಗ ಬರ್ತಕ್ಕಮ್ಮ ಒಳ್ಳೆ ರೀತಿಯಿಂದ ನಾವು ಪ್ರಿಪರೇಷನ್ ಮಾಡ್ಕೊಂಡು ಎಲ್ಲಾ ಹುಡುಗರಿಗೆ ತಿಳಿಯುವ ಹಾಗೆ ನಮ್ಮ ತಯಾರಿ ಮಾಡ್ಕೊಂಡು ಹೋಗಿ ಒಳ್ಳೆಯ ತನಿಖೆ ತೆಗೆದು ಒಳ್ಳೆಯ ಉದಾಹರಣೆಗಳನ್ನು ಕೊಟ್ಟು ಅನೇಕ ಪ್ರಾಬ್ಲಮ್ಸ್ ಎಲ್ಲ ಬಿಡಿಸಿ ಚಂದಾಗೆಲ್ಲ ಹುಡುಗರು ತಿಳಿಯುವಂಗೆ ಹೇಳಿದ್ರೆ ಏನಾಗ್ತದೆ? ನಮ್ಮ ಒಳ್ಳೆಯ ಧರ್ಮವನ್ನು ಪಾಲಿಸಿದಂಗೆ. ಏನು ಶಿಕ್ಷಕ ಧರ್ಮವನ್ನು ಪಾಲಿಸಿದ ಅವನ ಅರ್ಥ ಏನು? ಬರೀ ಪಗಾರ ಅರ್ಥ ಅಲ್ಲ. ನಾವು ಏನೇನು ಓದ್ಯಾನೋ, ಯಾವ್ಯಾವ ಪುಸ್ತಕವೋ, ನೋಟ್ಸ್ ಇಟ್ಕೊಂಡಾನೋ, ಲ್ಯಾಪ್ಟಾಪು ಅದ್ರೊಳಗೆಲ್ಲ ಒಳ್ಳೊಳ್ಳೆ ಆರ್ಟಿಕಲ್ಸ್ ಇಟ್ಕೊಂಡಾನೋ, ಇವು ಅರ್ಥ. ಧರ್ಮನೂ ಬೇಕು, ಅರ್ಥನೂ ಬೇಕು. ಕಾಮ. ಕಾಮ ಅಂತಂದ್ರೆ ನಮ್ದು ಅಶ್ಲೀಲ ಕಾಮ. ಕಾಮ ಅಂದ್ರೆ ನಮ್ಗೆ ಅಶ್ಲೀಲ ನೆನಪಾಗ್ತದೆ. ಕಾಮದ ಅರ್ಥ ಅಪೇಕ್ಷೆ. ಕಾಮ ಅಂತಂದ್ರೆ ಅಪೇಕ್ಷೆ. ಆ ಶಿಕ್ಷಕನಿಗೆ ಒಂದು ಅಪೇಕ್ಷೆ ಇರ್ತದೆ. ಏನು? ಎಲ್ಲ ಹುಡುಗರು ಸರಿಯಾಗಿ ತಿಳ್ಕೊಂಡು ಅವರ ಮುಖದ ಮೇಲೆ ಮಂದಹಾಸ ನೋಡಬೇಕು. ಸ್ಯಾಟಿಸ್ಫ್ಯಾಕ್ಷನ್, ಸಮಾಧಾನ. ಅವಾಗ ಇವ್ರಿಗೇನಪ್ಪ ಅಂತಂದ್ರೆ ತಿಳಿದ ನಮ್ಮ ಸಮಾಧಾನ ನಮ್ಮ ಸುವಿಧೆ ಏನು ಅಪೇಕ್ಷೆ ಆದಾಗ ಕಾಮ. ಈ ಕಾಮ ಪರಿಪೂರ್ಣ ಆಗ್ಬೇಕಾದ್ರೆ ಅರ್ಥ ಬೇಕು. ಅರ್ಥ ಅಂದ್ರೆ ಒಳ್ಳೆ ಪುಸ್ತಕ ಓದಿರ್ಬೇಕು, ಲ್ಯಾಪ್ಟಾಪ್ ಇರಬೇಕು, ಆರ್ಟಿಕಲ್ ಸಂಗ್ರಹ ಮಾಡಿರ್ಬೇಕು, ಅವನು ತಾನು ತಿಳ್ಕೊಂಡಿರ್ಬೇಕು. ಆಮೇಲೆ ಎರಡೂ ಚಂದಾಗಿ ಗಳಿಸಿಕೊಂಡು ಅದೇನು ಶಿಕ್ಷಕ ಧರ್ಮವನ್ನು ಪರಿಪಾಲನೆ ಮಾಡ್ತಾರೆ ಅದು ಧರ್ಮ. ನಾವು ಮಾಡಬೇಕು ಆಗುತ್ತದೆ. ನಾವು ನನ್ನ ಧರ್ಮವನ್ನು ಮಾಡಬೇಕು ಒಳ್ಳೆ ರೀತಿಯಿಂದ ತಗೊಂಡದೇನು ಪ್ರಜ್ಞೆ ಆದ ಧರ್ಮ. ಹಿಂಗ ಧರ್ಮ, ಅರ್ಥ, ಕಾಮ ಇದು 3 ಯಾರು ಒಳ್ಳೆ ರೀತಿಯಿಂದ ಪರಿಪಾಲನೆ ಮಾಡ್ತಾರೋ ಅವ್ರಿಗೇನು ಸಿಗ್ತದೆ? ಆನಂದ, ಸಮಾಧಾನ ಸಿಗ್ತದೆ. ಕ್ಲಾಸ್ ಮುಗಿದ ಮೇಲೆ ಆ ಮಾಸ್ತರ್ ಮಾರಿ ನೋಡ್ಬೇಕು. ನಾವು ಪೂರ್ಣ ಸಮಾಧಾನದಿಂದ ಹೊರಬರ್ತಾನ. ಆ ಹುಡುಗರೆಲ್ಲ ಪೂರ್ಣ ಸಮಾಧಾನದಿಂದ ಕ್ಲಾಸ್ ಅವ್ರು ಹೋಗ್ತಾವ. ಅದರ ಅರ್ಥ ಏನು? ಆನಂದ ನಿರ್ಮಾಣ ಆಗ್ತದೆ, ಸಮಾಧಾನ ನಿರ್ಮಾಣ. ಮೋಕ್ಷ ಅದೇ. ಆ ಕ್ಲಾಸಿನ ಪೂರ್ತಿಕ ಮೋಕ್ಷ ಅದೇ. ಮೋಕ್ಷ ಸಿಗ್ತದೆ. ಆಮೇಲೆ ಸಾವು ಬೇಕಾಗಿಲ್ಲವ. ಏನು ಆನಂದವನ್ನು ಪಡ್ತನೋ ತನ್ನ ಧರ್ಮದಿಂದ ಅದೇ ಮೋಕ್ಷ. ಹಂಗ ಪ್ರತಿಯೊಂದು ವೃತ್ತಿಯಲ್ಲಿ ತಾಯಿಯಲ್ಲಿ ತಾಯಿ ತನ್ನ ಧರ್ಮವನ್ನು ಸರಿಯಾಗಿ ಪಾಲಿಸಿದಂದ್ರೆ ಆ ಮನೆಯೊಳಗೆ ಆನಂದ ಇರ್ತದೆ, ಅದು ಮೋಕ್ಷನೇ. ತಂದೆ ತನ್ನ ಧರ್ಮವನ್ನು ಸರಿಯಾಗಿ ಪಾಲಿಸಿದಂತಂದ್ರೆ ಅಲ್ಲಿಯೂ ಅವನ ಆನಂದ ಇರ್ತದೆ. ಇವು ಪ್ರವಚನ ಹೇಳಾಮ ಸರಿಯಾಗಿ ಪ್ರಿಪೇರ್ ಮಾಡ್ಕೊಂಡು 4 ಮಂದಿಗೆ ತಿಳಿಯುವಾಗ ಹೇಳ್ದಪ್ಪ ಅಂತಂದ್ರೆ ಅಲ್ಲಿಯೂ ಮೋಕ್ಷನೇ. ಅಡಿಗೆ ಮಾಡೋ ಕಲಿಸಿರ್ತೀವಿ, ಸಾಕಷ್ಟು ರೊಕ್ಕ ಕೊಟ್ಟ ಅವನು ಒಳ್ಳೆ ರೀತಿಯಿಂದ ಎಲ್ಲ ಸಾಮಾನು ತಂದು ನಿಷ್ಠಾದಿಂದ, ಧರ್ಮದಿಂದ, ಆನಂದದಿಂದ, ಸಮಾಧಾನದಿಂದ ಅಡಿಗೆ ಮಾಡಿ ಬಡಿಸಿದ ಆನಂದಿ ಆನಂದ. ಹಿಂಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಪ್ರತಿಯೊಂದು ಹೆಜ್ಜೆಗಳನ್ನು ನಮಗೆ ಕಾಣಿಸ್ತಾವೆ. ಆದ್ರೆ ಈ ಶ್ಲೋಕದಲ್ಲಿ ಹೇಳುವಂತಹ ಮುಕ್ತಿ ಅನ್ನೋದು ಪಾರಮಾರ್ಥಿಕ ಆನಂದ. ಈ ಪಾರಮಾರ್ಥಿಕ ಆನಂದ ಸಹಿತ ಸತ್ಯ ಮೇಲೆ ಸಿಗುವ ಆನಂದ ಅಲ್ಲ, ಕ್ಷಣೋಕ್ಷಣಿ ಜೀವಂತಿರ್ತನ ಈ ಆನಂದವನ್ನು ಅನುಭವಿಸುವುದೇನಲ್ಲ ಅದಕ್ಕೆ ಮುಕ್ತಿ. ಮುಕ್ತಿರ್ ನೈಜ ಸುಖಾನುಭೂತಿ ರಮಲ ಅಂತ ತಿಳ್ಕೊಂಡು ಮಧ್ವ ಸಿದ್ಧಾಂತದೊಳಗಿನ ವಾಕ್ಯದು. ಇದೇ ವಾಕ್ಯವನ್ನು ವೇದ ಚೂಡಾಮಣಿಗೂ ಬರ್ತದೆ. ಸೇಮ್ ವಾಕ್ಯ ವೇದ ಚೂಡಾಮಣಿಗೂ ಶಂಕರಾಚಾರ್ಯ ಹೇಳ್ಯಾರ. ಸೇಮ್ ವಾಕ್ಯವನ್ನು ಮಧ್ವ ಮತದಲ್ಲಿ ಏನ್ ಹೇಳ್ಯಾರಂದ್ರೆ ಮುಕ್ತಿರ್ ಮುಕ್ತಿ ನೈಜ ಸುಖಾನುಭೂತಿ ಅಮಲ. ಅದು ಯಾವ ಥರದ ಆ
ಅಶುದ್ಧಿ ಇಲ್ಲದಂತಹದ್ದು, ದೋಷವಿಲ್ಲದಂತಹ ಮುಕ್ತಿರ್ ನೈಜ ಸುಖಾನುಭೂತಿ ನಮ್ಮ ಅಂತರಂಗದಲ್ಲಿ ನಿಜ ಸುಖವನ್ನು, ಸಮಾಧಾನವನ್ನು ಅದರಿಂದ ಬಿಡುವುದು ಆತ್ಮಾನಾತ್ಮ ವಿವೇಕದಿಂದ ಬರುವಂತಹ ಒಂದು ಆತ್ಮ ಸುಖವನ್ನು ನಾವು ಅನುಭವಿಸುವುದೇ ಮುಕ್ತಿ. ಮುಕ್ತಿರ್ ನೈಜ ಸುಖಾನುಭೂತಿ ರಮಲ. ಅದಕ್ಕೆ ಸಾಧನೆ ಯಾವುದು? ಭಕ್ತಿಶ್ಚ ತತ್ ಸಾಧನಂ. ಭಕ್ತಿಯಿಂದ ಮಾತ್ರ ಅದು ನಮಗೆ ಬರುತ್ತದೆ ಅನ್ನುವಂಥ ಒಂದು ಚಿಂತನೆಯೊಂದಿಗೆ ಇವತ್ತಿನ ಪ್ರವಚನ ಸೇವೆಯನ್ನು ಆಚಾರ್ಯರ ಚರಣಾರವಿಂದಗಳಲ್ಲಿ ಅರ್ಪಣೆ ಮಾಡ್ತಾರೆ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಪಾದರಾಯಣಂ ಸೂತ್ರ ಭಾಷಕೃತೌ ವಂದೇ ಭಗವಂತೌ ಪುನಃ ಪುನಃ. ನಾಳೆ ಇದೇ ವಿಷಯವನ್ನು ಮತ್ತು ಉಳಿದ ಕೆಲವು ಶ್ಲೋಕಗಳ ಆಧಾರದಿಂದ ಈಗ